ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ। जय बोलो द्वादशांग जिनवानी माता की जय बोलो शांत मूर्ति वासल रत्नाकर आचार्य श्री सन्मति सागर जी मुनि महाराज की जय बोलो युवा सम्राट क्रांति रत्न आचार्य श्री चंद्रप्रभ सागर जी मुनि महाराज की अहिंसामय विश्व धर्म की। ಉಪಸ್ಥಿತ ಧರ್ಮ ಪ್ರೇಮಿ ಬಂಧು ಭವ್ಯ ಜೀವಿಗಳೇ, ಮಧ್ಯಾಹ್ನದ ಸತ್ರದಲ್ಲಿ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಿನ್ನೆವರೆಗೆ ಮರಣಕಂಟಿಕಾ ಗ್ರಂಥದಲ್ಲಿ ಬಾಲಮರಣ ಅಧಿಕಾರದ ನಾವು ಚರ್ಚೆಗಳನ್ನು ಮಾಡಿದ್ವಿ. ಬಾಲಮರಣ ಅಧಿಕಾರದಲ್ಲಿ ಯಾವ ರೀತಿ ಹೇಗೆ ಸಮ್ಯಕ್ತದ ರಕ್ಷಣೆ ಮಾಡಬೇಕು, ಸಮ್ಯಕ್ ದರ್ಶನ ಅಂದರೆ ಏನು, ಸಮ್ಯಕ್ ಆರಾಧನಾ ಅಂದರೆ ಏನು, ಅದರ ಬಗ್ಗೆ ನಾವು ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಬಾಲಮರಣ ಅಧಿಕಾರದಲ್ಲಿ ನಾವು ಚರ್ಚೆ ನಿನ್ನೆ ದಿವಸ ಮಾಡಿದ್ವಿ. ಇವತ್ತಿನ ದಿವಸ ಬಾಲ ಮರಣ ಅಧಿಕಾರ ಪ್ರಾರಂಭ ಆಗ್ತಾ ಇದೆ. ಬಾಲ ಮರಣ ಅಧಿಕಾರದಲ್ಲಿ ಆಚಾರ್ಯ ಭಗವಾನ್ ಅಮಿತಗತಿ ಸ್ವಾಮಿಗಳು ಯಾವ ರೀತಿ ಮರಣವನ್ನು ಸಾಧಿಸಿಕೊಳ್ಬೇಕು, ಬಾಲ ಮರಣದ ಅಧಿಕಾರದಲ್ಲಿ ಯಾವ್ಯಾವ ರೀತಿಗಳನ್ನು ವಿಷಯಗಳನ್ನು ಹೇಳಿದರೆ ಅನ್ನುವಂಥ ಸಂಕ್ಷಿಪ್ತದಲ್ಲಿ ನಾವಿಲ್ಲಿ ತಿಳ್ಕೊಂತ ಹೋಗೋಣ. 58ನೇ ನಂಬರ ಗಾಥೆಯಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಜಿಸ್ನೆ ಮಿಥ್ಯಾತ್ವ ಸೆ ಕುಲಸಿತ, ಯಾರು ಮಿಥ್ಯಾತ್ವದಿಂದ ಕಲುಷಿತರಾಗಿ काल किया है अर्थात मिथ्यात्व में आकर मरण किया है, वह बाहर से संयमी अथवा असंयमी हो, किंतु वह व्यक्ति किसी भी आराधना का आराधक नहीं होता है। ಬಹಳ ಸುಂದರವಾಗಿ ಹೇಳಿದ್ರು ನೋಡ್ರಿ. ಯಾರು ಮಿಥ್ಯಾತ್ವದಿಂದ ಕಲುಷಿತರಾಗಿ ಮರಣವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅವರು ಹೊರಗಡೆಯಿಂದ ಸಂಯಮ ಇರಲಿ ಅಥವಾ ಅಸಂಯಮ ಇರಲಿ, संयम इरली अथवा असंयम इरली, किंतु वह व्यक्ति किसी भी आराधना का आ व्यक्ति आ जीव ಯಾವುದೇ ಆರಾಧನಾ ಎಷ್ಟಿದಾವ ಲಕ್ಷ್ಮೀಕ 4 ಇದಾವ. ಯಾವ್ಯಾವ್ದರಿ? ದರ್ಶನಾರಾಧನಾ, ಜ್ಞಾನಾರಾಧನಾ, ಚಾರಿತ್ರ ಆರಾಧನಾ, ತಪ ಆರಾಧನಾ. ಈ 4 ಆರಾಧನೆಗಳಿದಾವ. ಈ 4 ಆರಾಧನಾದಲ್ಲಿ ಯಾವುದೇ ಆರಾಧನಾದ ಆರಾಧಕ ಅವನು ಇರುವುದಿಲ್ಲ. ಯಾಕೆ? ಮಿಥ್ಯಾತ್ವದ ಉದಯದಿಂದ, ಮಿಥ್ಯಾತ್ವದ ಪ್ರಭಾವದಿಂದ ಅವನ ಆರಾಧನಾ ಯಾವುದೋ ಹಿಡ್ಕೊಳ್ಳಕ್ಕೆ ಅಂದ್ರೆ ಅದರಲ್ಲಿ ಆರಾಧಕ ಇದಂತ ನಾವು ತಿಳ್ಕೊಳ್ಳಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಭಾವಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಮಿಥ್ಯಾತ್ವ ಪರಿಣಾಮ ಹೋ ಜಾನೆ ಪರ್ ದ್ರವ್ಯ ಸೆ ಸಂಯಮ ರಹನೆ ಪರ್ ಭಿ, ನೋಡ್ರಿ, ಮಿಥ್ಯಾತ್ವದ ಪರಿಣಾಮ ಆದ ನಂತರ ದ್ರವ್ಯದಿಂದ ಸಂಯಮ ಇದ್ದಾನೆ, ದ್ರವ್ಯದಿಂದ ದಿಗಂಬರ ಮುನಿ ಇದ್ದಾರೆ, ದ್ರವ್ಯದಿಂದ ದಿಗಂಬರ ರೂಪ ಇದೆ, ಆದ್ರೆ ಒಳಗಡೆ ಗುಣಸ್ಥಾನ ಏನಿದೆ? ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಪರಿಣಾಮ ಇರುವುದರಿಂದ ದ್ರವ್ಯದಿಂದ ಸಂಯಮ ಇದ್ರೂ ಸಹ, ದ್ರವ್ಯದಿಂದ ಸಂಯಮಿ ಇದ್ರೂ ಸಹ ಕಿಸಿ ಏಕ भी आराधना का वह आराधक इसलिए नहीं है. ಒಂದು ಆರಾಧನೆ ಇಲ್ಲ ಅಂತ ನೋಡ್ರಿ. ಅವ್ರ ಹತ್ರ ದರ್ಶನ ಆರಾಧನೆ ಇಲ್ಲ, ಜ್ಞಾನ ಆರಾಧನೆ ಇಲ್ಲ, ಚಾರಿತ್ರ ಆರಾಧನೆ ಇಲ್ಲ, ತಪ ಆರಾಧನೆ ಇಲ್ಲ. 4 ಆರಾಧನೆಗಳು ಒಂದು ಇಲ್ಲ. ಯಾಕೆಂತಂದ್ರೆ सम्यक्त्व के अभाव में ज्ञान चारित्र समीचीनता को प्राप्त नहीं होते हैं. ನೀವೆಷ್ಟೋ ಚಾರಿತ್ರದ ಪಾಲನೆ ಮಾಡಿ, ನಿಮ್ಮ ಹತ್ರ ಎಷ್ಟೋ ಜ್ಞಾನ ಇರಲಿ, ನೀವೆಷ್ಟೋ ಜ್ಞಾನಿಗಳಿರಲಿ, ಎಷ್ಟೋ ಜ್ಞಾನದ ಭಂಡಾರ ನಿಮ್ಮ ಹತ್ರ ಇದ್ರೂ ಸಹ, ನೀವೆಷ್ಟೋ ತಪಶ್ಚರ್ಯ ಸಾಧನೆ ಚಾರಿತ್ರ ಮಾಡಿದ್ರೂ ಸಹ ಸಮ್ಯಕ್ತ್ವ ಇಲ್ಲದ ಕಾರಣದಿಂದ ನಿಮ್ಮ ಎಲ್ಲಾ ಜ್ಞಾನ ಚಾರಿತ್ರ ಸಮೀಚೀನ ಅನಿಸ್ಕೊಳ್ಳುವುದಿಲ್ಲ, ಯೋಗ್ಯ ಅನಿಸ್ಕೊಳ್ಳುವುದಿಲ್ಲ. ನಿಮ್ಮ ಹತ್ರ ಇರುವಂತ ಎಲ್ಲಾ ಜ್ಞಾನ ಯಾವ ಜ್ಞಾನ ಆಯ್ತದು? ಕುಜ್ಞಾನ, ಮಿಥ್ಯಾ ಜ್ಞಾನ ಆಯ್ತು. ನೀವು ಮಾಡುವಂತ ಚಾರಿತ್ರ ಅಲ್ಲ ಯಾವ್ದಾಯ್ತದು? ಸಮ್ಯಕ್ ಚಾರಿತ್ರ ಅಲ್ಲ, ಮಿಥ್ಯಾ ಚಾರಿತ್ರ, ಕುಚಾರಿತ್ರ ಆಯ್ತು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಮುನಿ ಇದ್ದಾರೆ, ಸಂಯಮಿಗಳ ಬಾಹ್ಯ ರೂಪದಲ್ಲಿ ದ್ರವ್ಯ ಸಂಯಮ ಇದೆ ಅವ್ರ ಹತ್ರ, ಚಾರಿತ್ರ ಇದೆ, ಸಂಯಮದಲ್ಲಿ ಚಾರಿತ್ರದ ಪಾಲನೆ, ಅಸಂಯಮ ಅಂದ್ರೆ ಆ ರೂಪದಲ್ಲಿ ಚಾರಿತ್ರದ ಪಾಲನೆ ಮಾಡ್ತಾ ಇದ್ದಾರೆ.
ತಪಶ್ಚರ್ಯ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಜ್ಞಾನದ ಭಂಡಾರ ಇದೆ. ಆದರೂ ಸಹ ಆ ಜ್ಞಾನ, ಆ ಚಾರಿತ್ರ ಸಮೀಚೀನ ಅಂತ ಅನಿಸ್ಕೊಳ್ಳುವುದಿಲ್ಲ. ಯಾಕೆ? ಮಾತ್ರ ಮಿಥ್ಯಾತ್ವ ಕಾರಣದಿಂದ, ಸಮ್ಯಕ್ತ್ವದ ಅಭಾವದ ಕಾರಣದಿಂದ ಆ ಜೀವ ಎಷ್ಟೋ ಸಾಧನೆ ಮಾಡಲಿ, ಎಷ್ಟೋ ಜ್ಞಾನ ಇರಲಿ, ಆ ಜ್ಞಾನಕ್ಕೆ ಅಲ್ಲಿ ಬೆಲೆ ಇರುವುದಿಲ್ಲ. ದ್ರವ್ಯದಲ್ಲಿ ಅವರು ದಿಗಂಬರಿದ್ದಾರೆ, ಆದ್ರೆ ಭಾವದಲ್ಲಿ ಯಾರಿದ್ದಾರೆ? ಮಿಥ್ಯಾ ದೃಷ್ಟಿಗಳಿದ್ದಾರೆ. ಮಿಥ್ಯಾ ದೃಷ್ಟಿದ ಗುಣಸ್ಥಾನ ಎಷ್ಟಿದೆ ಲಕ್ಷ್ಮಿ ಅಕ್ಕ? 1ನೇ ಗುಣಸ್ಥಾನ ಇದೆ. ದ್ರವ್ಯದಲ್ಲಿ ಏನೇ ಇರ್ಬೋದು, ನಾನು ನಿನ್ನೆ ಹೇಳಿದ್ ನೋಡ್ರಿ, ಪ್ರಾಣಿ ಪಕ್ಷಿಗಳು ಕೂಡ ಬೆತ್ತಲೆ ಇದಾವ. ಒಬ್ಬ ರೋಡ್ ಮೇಲೆ ತಿರುಗಾಡುವಂತ ಒಬ್ಬ ಹುಚ್ಚ ಸಹ ಬೆತ್ತಲೆ ಇದಾನ. ಅವನಲ್ಲಿ ಮತ್ತೆ ದ್ರವ್ಯ ರೂಪದಲ್ಲಿ ದಿಗಂಬರ ಮುನಿ ಇದ್ದಾರೆ, ಅವನಲ್ಲಿ ಏನೂ ಅಂತರ ಇಲ್ಲ. ಅವನ ಕೈಯಲ್ಲಿ ಪಿಂಚಿಕ ಮಂಡಲ ಇಲ್ಲ, ಇವನ ಕೈಯಲ್ಲಿ ಪಿಂಚಿಕ ಮಂಡಲ ಇದಾವ, ಅಷ್ಟೇ. ಇಷ್ಟೇ ಅಂತರ ಇರೋದು. ಯಾಕೆ ಹೇಳ್ತಾ ಇರೋದು ಅಂತಂದ್ರೆ ಸಮ್ಯಕ್ತ್ವದ ಪ್ರಭಾವ ಇಲ್ಲಿ ಹೇಳ್ತಾ ಇರೋದು. ಸಮ್ಯಕ್ತ್ವ ಒಂದು ಸ್ಥಾನ ಹೇಳ್ತಾ ಇರೋದು ಇಲ್ಲಿ. ಸಮ್ಯಕ್ತ್ವ ಕಳ್ಕೊಂಡಂತಂದ್ರೆ ಆ ಜೀವ ಇರೋದು 1ನೇ ಸ್ಥಾನದಲ್ಲಿನೇ ಇರೋದು ಅಂತ ಹೇಳ್ತಾರ. ಆ ರೋಡ್ ಮೇಲೆ ತಿರುಗಾಡುವಂತ ಒಬ್ಬ ಹುಚ್ಚನೂ ಸಮಾನ, ಆ ಹುಚ್ಚನಿಗೆ ಸಮಾನ ಇವ್ರ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅವನಿಗೂ ಬಟ್ಟೆ ಇಲ್ಲ, ಇವನಿಗೂ ಬಟ್ಟೆ ಇಲ್ಲ. ಅವನಿಗೂ ಗುಣಸ್ಥಾನ 1ನೇ ಗುಣಸ್ಥಾನ ಇದೆ, ಇವನಿಗೂ 1ನೇ ಗುಣಸ್ಥಾನ ಇದೆ. ಯಾವ ಕಾರಣದಿಂದ? ಮಿಥ್ಯಾತ್ವದ ಕಾರಣದಿಂದ. ಅದಕ್ಕೆ ಸಮ್ಯಕ್ತ್ವವನ್ನು ದೃಢವಾಗಿಟ್ಟುಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ನಿಮ್ಮ ಹತ್ರ ಸಮ್ಯಕ್ತ್ವ ಇದೆ, ಆ ಸಮ್ಯಕ್ತ್ವ ಇದ್ದಾಗ ನೀವು ಚಾರಿತ್ರ ಎಷ್ಟು ಮಾಡ್ತೀರಾ ಅಷ್ಟು ಮಾಡ್ತೀರಾ, ಎಷ್ಟು ಜ್ಞಾನ ಇದೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಸಮ್ಯಕ್ತ್ವ ಇದೆಯಲ್ಲ, ಸಮ್ಯಕ್ತ್ವ ಒಂದಿದ್ರೆ ಸಾಕು. ನೀವು ಇಷ್ಟು ಜ್ಞಾನ ಇದ್ರೂ ಕೂಡ ಜ್ಞಾನನೇ ಇದೆ, ಅದು ಸಮ್ಯಕ್ ಜ್ಞಾನನೇ ಇದೆ. ನೀವು ಇಷ್ಟೇ ಚಾರಿತ್ರದ ಪಾಲನೆ ಮಾಡಿದ್ರು ಕೂಡ ಚಾರಿತ್ರ ಸಮ್ಯಕ್ ಚಾರಿತ್ರನೇ ಇದೆ. ನಿಮ್ಮ ಹತ್ರ ಸಮ್ಯಕ್ತ್ವ ಇಲ್ಲ ಮತ್ತು ಬಹು ರೂಪದಲ್ಲಿ ಚಾರಿತ್ರದ ಪಾಲನೆ ಮಾಡ್ತಾ ಇದ್ದೀರಾ, ಬಹು ರೂಪದಲ್ಲಿ ನಿಮ್ಮ ಹತ್ರ ಜ್ಞಾನ ಇದೆ, ಆ ಬಹು ರೂಪದಲ್ಲಿ ಇದ್ದಿದ್ದು ಜ್ಞಾನ ಕೂಡ ಶೂನ್ಯಗೆ ಸಮಾನ ಇದೆ ಅಂತ ಹೇಳ್ತಾರ. ನೀವೆಷ್ಟೋ ಚಾರಿತ್ರದ ಪಾಲನೆ ಮಾಡಿದ್ರು ಕೂಡ ಚಾರಿತ್ರ ಶೂನ್ಯಗೆ ಸಮಾನ ಇದೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದ? ಸಮ್ಯಕ್ತ್ವದ ಅಭಾವದ ಕಾರಣದಿಂದ. ಅದಕ್ಕೆ ಸಮ್ಯಕ್ತ್ವಕ್ಕೆ ಬಹಳ ಮಹತ್ವ ಕೊಟ್ಟರಲ್ಲಿ. ಸಮ್ಯಕ್ತ್ವ ಎಷ್ಟು ಮಹತ್ವದಿದೆ ಅಂತಂದ್ರೆ, ಸಮ್ಯಕ್ತ್ವಕ್ಕೆ ಬಿನಾ, ಸಮ್ಯಕ್ತ್ವದ ಅಭಾವದಲ್ಲಿ ನಿಮ್ಮ ಹತ್ರ ಇರುವಂತಹ ಜ್ಞಾನ, ನಿಮ್ಮ ಹತ್ರ ಇರುವಂತಹ ಚರ್ಯ, ನಿಮ್ಮ ಹತ್ರ ಇರುವಂತಹ ತಪಶ್ಚರ್ಯ, ನಿಮ್ಮ ಹತ್ರ ಇರುವಂತಹ ಚಾರಿತ್ರ ಇವೆಲ್ಲ ಶೂನ್ಯಗೆ ಸಮಾನ, 0 ಅಂತ ಹೇಳ್ತಾರೆ. ನಮ್ಮ ಕಡೆ ಹೇಳ್ತೀವಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಹೊಳೆಯಾಗ ಹುಂಚೆ ಹಣ್ಣು ತೊಳೆದಾಗಂತ ನೋಡ್ರಿ. ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳೆದಂಗ ನೀವೆಷ್ಟೋ ಇಟ್ಕೊಂಡ್ರು ಕೂಡ ಯಾವ ರೀತಿ ಅದ? जिनेन्द्र भगवान ने मिथ्यात्व का स्वरूप इस प्रकार बतलाया है, जिनेन्द्र भगवान ने मिथ्यात्व का स्वरूप इस प्रकार बतलाया है कि तत्वार्थों में अरुचि होना मिथ्यात्व परिणाम है. ನೋಡ್ರಿ, ಮಿಥ್ಯಾತ್ವದ ಸ್ವರೂಪ, ನಾವು ಮಿಥ್ಯಾ ದೃಷ್ಟಿ ಇದೀವ ಸಮ್ಯಕ್ ದೃಷ್ಟಿ ಇದೀವ ಅಂತ ನಮ್ಮದ್ ನಾವೇ ಕನ್ಫರ್ಮ್ ಮಾಡ್ಕೊಳ್ಳೋದು, ನಮ್ಮದ್ ನಾವೇ ಅಳವಡಿಸ್ಕೊಳ್ಳೋದು. ನಾನು ಮಿಥ್ಯಾ ದೃಷ್ಟಿ ಇದೀನೋ, ನಾನು ಸಮ್ಯಕ್ ದೃಷ್ಟಿ ಇದೀನೋ. ನಾವು ಇನ್ನೊಬ್ರು ಮಿಥ್ಯಾ ದೃಷ್ಟಿ, ಇನ್ನೊಬ್ರು ಸಮ್ಯಕ್ ದೃಷ್ಟಿ ಅಂತ ಹೇಳಕ್ ನಮ್ಮಿಂದ ಯೋಗ್ಯತೆನೇ ಇಲ್ಲ. ಯಾಕಂದ್ರೆ ಇದು ಕೇವಲಿ ಭಗವಂತರ ವಿಷಯ ಇದೆ, ಇದು ಕೇವಲಿ ಗಮ್ಯ ವಿಷಯ, ಇದು ಬಾಹ್ಯ ಸ್ವರೂಪದಲ್ಲಿ ನಾವು ಹೇಳಬಹುದು, ಆದ್ರೆ ಅಂತರಂಗ ಸ್ವರೂಪದಲ್ಲಿ ಅದು ಭಗವಾನರ ಮಾತ್ರ ಹೇಳಕ್ ಸಾಧ್ಯ ಇದೆ, ನಮ್ಮಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಜಿನೇಂದ್ರ ಭಗವಂತರು ಮಿಥ್ಯಾತ್ವದ ಸ್ವರೂಪ ಈ ರೀತಿ ಹೇಳಿದ್ದಾರೆ. ಯಾವ ರೀತಿ ಅಂತಂದ್ರೆ, ತತ್ವಾರ್ಥೋ ಮೇ ಅರುಚಿ ಹೋನಾ ಮಿಥ್ಯಾತ್ವ ಪರಿಣಾಮ ಹೇ. ತತ್ವಾರ್ಥದ ಮೇಲೆ ಅರುಚಿ ಅಂತಂದ್ರೇನೆ ಮಿಥ್ಯಾತ್ವದ ಪರಿಣಾಮಗಳಿದಾವ ನಮ್ಮ ಹತ್ರ. ಭಗವಾನ್ ಹೇಳಿರೋ ತತ್ವಗಳು ಎಷ್ಟಿದಾವ? 7 ಇದಾವ. ಯಾವ್ಯಾವುದು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ. ಈ 7 ತತ್ವಗಳ ಮೇಲೆ ಅರುಚಿ ಅಂತಂದ್ರೇನೆ ಮಿಥ್ಯಾತ್ವದ ಪರಿಣಾಮ. ಅರುಚಿ ಅಂತಂದ್ರೆ ಅದನ್ನ ನಂಬಲ್ಲ ನಾವು, ಅದನ್ನ ನಾವು ನಂಬೋದಿಲ್ಲ. ಮೊನ್ನೆ ಒಬ್ರು ಅಮ್ಮ ಬಂದಿದ್ರು, ಅವರು ಏನಂತಾರೆ ಅಂತಂದ್ರೆ, ಇಡೀ ವಿಶ್ವದಲ್ಲಿ ಎಷ್ಟು ಜೀವಿಗಳಿದಾವಲ್ಲ, ಎಷ್ಟು ಪ್ರಾಣಿ ಪಕ್ಷಿಗಳು, ಮನುಷ್ಯರು, ನಾರಕಿಗಳು, ದೇವತೆಗಳು ಇವೆಲ್ಲ ಇದಾವಲ್ಲ, ಇವೆಲ್ಲ ಇರೋದು ಬಹಳ ಇದಾವ, ಅನಂತ ಇದಾವ. ಆದ್ರೆ ಈಗ ನಾನು ಹೇಳ್ತಾ ಇದ್ದವರಿಗೆ ಆತ್ಮ ಬೇರೆ ಬೇರೆ ಇದಾವ, ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ, ಹಿಂಗೆಲ್ಲ ಹೇಳ್ತಾ ಇಲ್ಲ ಅಂತಂದ್ರೆ ಅವ್ರು ಏನಂದ್ರೆ ಅಂತಂದ್ರೆ, ಅವ್ರು ಹೇಳೋದು ಆತ್ಮ ಇರೋದು ಒಂದೇ, ಆತ್ಮ ಇರೋದು ಒಂದೇ, ಆ ಆತ್ಮದ ಪ್ರದೇಶಗಳು ನಾವೆಲ್ಲರೂ ಒಂದೇ. ಅರ್ಥ ಆಯ್ತಾ? ಆತ್ಮ ಇರೋದು ಒಂದೇ, ಮೂಲ ಆತ್ಮ ಇರೋದು ಒಂದೇ, ಆ ಆತ್ಮದ ಪ್ರದೇಶಗಳು ನಾವೆಲ್ಲರೂ ಒಂದೇ.
ಆತ್ಮ ಹಿಂಗೆ ತುಂಡು 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 ಆಗಿದೆ, ಅದರಲ್ಲಿ ನಾವೆಲ್ಲರೂ ಹಂಚ್ಕೊಂಡಿದೀವಿ ಅಂತೇಳಿ. ಇದು ಒಪ್ಕೊಳ್ಳೋದಾಗತ್ತಾ? ಇದು ಮಿಥ್ಯಾತ್ವದ ಪರಿಣಾಮ ಅನ್ನೋದು. ಇದಕ್ಕೆ ಯಾವ ಪರಿಣಾಮ ಅನ್ನೋದು? ಮಿಥ್ಯಾತ್ವದ ಪರಿಣಾಮ ಅನ್ನೋದು. ನವಿತಮ್ಮ, ನಿಮಗೆ ಯಾರಾದ್ರೂ ಹೊಡೆದ್ರು, ನೋವು ಯಾರಿಗಾಗತ್ತೆ? ನೋವು ಯಾರಿಗಾಗತ್ತೆ? ಶರೀರಕ್ಕೆ ಆಗತ್ತೆ, ಆತ್ಮಕ್ಕಾಗತ್ತೆ? ಶರೀರಕ್ಕೆ ಹೊಡೆದಿದ್ದು ನೋವಾಗ್ತಾ ಇರೋದು ಶರೀರಕ್ಕೆ, ಅನುಭವ ಯಾರು ಮಾಡ್ತಾ ಇರೋದು? ಆತ್ಮ. ಶರೀರಕ್ಕೆ ಹೊಡೆದಿದ್ದಾರೆ, ನೋವಾಗ್ತಾ ಇರೋದು ಶರೀರಕ್ಕೆ, ಅನುಭವ ಮಾಡ್ಕೊಳ್ತಾ ಇರೋದು ಆತ್ಮ. ಸರಿನಾ? ಅವಾಗ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ, ನಾನು ಅನುಭವ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಶರೀರಕ್ಕೆ ಎಷ್ಟು ನೋವಾಗ್ತಾ ಇದೆ. ನನ್ನ ಶರೀರ ಅಂದ್ರೆ ನನ್ನ ಜೀವ, ಶರೀರದ ಹತ್ಯೆ ಅಂತಂದ್ರೆ ನನ್ನ ಮರಣ ಆಯ್ತು. ಶರೀರದ ಹತ್ಯೆ ಅಂದ್ರೆ ನಮ್ಮದು ಮರಣ ಇಲ್ಲ. ಶರೀರ ಇದೊಂದು ಏನಿದೆ ಅಂತಂದ್ರೆ ಒಂದು ಉಪಕಾರಿ ಬಾಡಿಗೆ ಮನೆ. ಇದು ಜೈನ ಧರ್ಮ ಇದಕ್ಕೆ ಏನ್ ಹೇಳುತ್ತೆ ಅಂತಂದ್ರೆ, ಇದು ಬಾಡಿಗೆ ಮನೆ ಶರೀರ ಅಂತಂದ್ರೆ. ಇವತ್ತು ಈ ಶರೀರ ಬಿಟ್ವಿ, ಇನ್ನೊಂದು ಶರೀರ ನಮಗೆ ನೇಮದಿಂದ ಇದ್ದೇ ಇದೆ, ಕಾದಿಟ್ಟಿದೆ. ಅಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡು ಇಲ್ಲಿಂದ ಹೋಗೋದು. ನೀವು ಯಾರಾದ್ರೂ ಬಾಡಿಗೆ ಮನೇಲಿ ಇರ್ತೀರಲ್ಲ, ಬಾಡಿಗೆ ಮನೆ ಬಿಟ್ಟು ಹೋಗಂತ ಹೇಳ್ತಾರ ಬಾಡಿಗೆ ಮನೆ ಯಜಮಾನ್ರ ಮಾಲೀಕರವ್ರು. ನಿಮಗೆ ಮನೆ ಬಿಟ್ಟು ಖಾಲಿ ಮಾಡಿ ಹೋಗ್ರಪ್ಪ ಅಂತ. ಮನೆ ಖಾಲಿ ಮಾಡಿ ಹೋಗೋದ್ರಂದ್ರೆ ಬಿಟ್ಬಿಡ್ತೀರಾ ನೀವು? ಮನೆ ಖಾಲಿ ಮಾಡ್ತೀರಾ? ಇಲ್ಲಲ್ವಾ? ಬೇರೆ ಮನೆ ನೋಡ್ತೀರಾ ಮೊದಲು. ಅಲ್ಲಿ ನಮ್ಗೆ ಕಂಫರ್ಟಬಲ್ ಇದೆಯೋ ಇಲ್ಲೋ, ನಮ್ಗೆ ಅಲ್ಲೆಲ್ಲ ವ್ಯವಸ್ಥೆ ಸುವ್ಯವಸ್ಥಿತ ಇದೆಯೋ ಇಲ್ಲೋ, ಅಲ್ಲಿ ನೀರು, ಲೈಟು, ಅಲ್ಲಿ ಇರ್ಕೊಳ್ಳಿಕ್ಕೆ ಗಾಳಿ ವ್ಯವಸ್ಥೆ, ಅಲ್ಲಿ ಅಕ್ಕಪಕ್ಕದ ಜನಗಳು ಎಲ್ಲಾ ಚೆನ್ನಾಗಿದಾರೋ ಇಲ್ಲೋ ಅಂತ ನೋಡ್ಕೊಂಡೆ ಆ ಮನೆ ಫಿಕ್ಸ್ ಮಾಡಿನೇ ಈ ಬಾಡಿಗೆ ಮನೆ ಬಿಟ್ಟು ಆ ಮನೆಗೆ ಹೋಗ್ತೀವಲ್ಲ. ಈ ಆತ್ಮ ಕೂಡ ಹಾಗೆ ನೋಡ್ರಿ. ಈ ಆತ್ಮ ಸಹ ಏನಿದೆ ಹಾಗೆ ಇದೆ. ಈ ಶರೀರ ಬಿಟ್ಟು ಹೋಗ್ಬೇಕಾದ್ರೆ ಮುಂದಿನ ಪರ್ಯಾಯ, ಮುಂದಿನ ಗತಿ, ಮುಂದೆ ನಾನು ಎಲ್ಲಿ ಹುಟ್ಟಬೇಕು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡೇ ಇಲ್ಲಿಂದ ಬಿಟ್ಟು ಹೋಗೋದು. ಅದು ಅಲ್ಲಿವರೆಗೆ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಿಲ್ಲ ಹೇಳಿ? ಯಾಕಿಲ್ಲ? ಯಾಕಂದ್ರೆ ಆ ಆತ್ಮಕ್ಕೆ ಶರೀರ ಇಲ್ಲದೆ ಬದುಕುವಂತ ವ್ಯವಸ್ಥೆ, ಶರೀರ ಇಲ್ಲದೆ ಈ ಪ್ರಪಂಚದಲ್ಲಿ ಸುತ್ತುವಂತ ವ್ಯವಸ್ಥೆ ನಮ್ಮ ಜೈನ ಗ್ರಂಥದಲ್ಲಿ, ನಮ್ಮ ಜೈನ ಆಗಮದಲ್ಲಿ ಕೊಟ್ಟಿಲ್ಲ. ಕಡಿಮೆ ಒಂದು ಸಮಯದಲ್ಲಿ ಅದಕ್ಕೆ ಬೇರೆ ಶರೀರ ಬರಲೇಬೇಕು. ಕಡಿಮೆ ಜಾಸ್ತಿ 4 ಸಮಯದಲ್ಲಿ ಅದಕ್ಕೆ ಬೇರೆ ಶರೀರ ಸಿಗಲೇಬೇಕು ಅಂತ ಈ ವ್ಯವಸ್ಥೆ ಇರುವಾಗ ನಾವೇನಂತೀವಿ ಅಂತಂದ್ರೆ, ಶರೀರನೇ ಆತ್ಮ, ಶರೀರ ಅಂದ್ರೇನೆ ನನ್ನ ಜೀವ. ಇದು ಮಿಥ್ಯಾತ್ವದ ಪರಿಣಾಮಗಳಂತ ಹೇಳ್ತಾರೆ. ಇದಕ್ಕೆ ಯಾವ ಪರಿಣಾಮ ಅಂತ ಹೇಳ್ತಾರ? ಮಿಥ್ಯಾತ್ವದ ಪರಿಣಾಮ. ಈ ಮಿಥ್ಯಾತ್ವದ ಪರಿಣಾಮದ ಇರುವ ಕಾರಣದಿಂದ ಇಲ್ಲಿ ಹೇಳ್ತಾರೆ, ಜೀವಕ್ಕೆ ಮಿಥ್ಯಾತ್ವ ಪರಿಣಾಮಕ್ಕೆ 3 ಭೇದ ಹೇ. ಎಷ್ಟು ಭೇದಗಳಿದಾವೆ ಅಂತ ಹೇಳಿದ್ರಮ್ಮ? 3 ಭೇದಗಳು. ಯಾರು ಹೇಳ್ತೀರಾ? ಮಿಥ್ಯಾತ್ವ ಪರಿಣಾಮದ ಎಷ್ಟು ಭೇದಗಳಿದಾವ? 3 ಭೇದಗಳಿದಾವೆ ನೋಡ್ರಿ. ಯಾವ್ಯಾವ್ದು ಅಂತಂದ್ರೆ, ಸಾಂಶಯಿಕ ಮಿಥ್ಯಾತ್ವ, ಗ್ರಹೀತ ಮಿಥ್ಯಾತ್ವ ಮತ್ತು ಅಗ್ರಹೀತ ಮಿಥ್ಯಾತ್ವ. ಈ 3 ಪ್ರಕಾರದ ಭೇದಗಳು ಹೇಳಿದ್ರಲ್ಲಿ. ಸಾಂಶಯಿಕ ಮಿಥ್ಯಾತ್ವ, ಗ್ರಹೀತ ಮಿಥ್ಯಾತ್ವ ಮತ್ತು ಅಗ್ರಹೀತ ಮಿಥ್ಯಾತ್ವ. ಹಿಂಗ 3 ಪ್ರಕಾರದ ಭೇದಗಳನ್ನ ಇಲ್ಲಿ ಹೇಳಿದ್ರು. जिनेश्वर द्वारा प्रतिपादित जीवादि तत्वों का निश्चय नहीं होना सांशयिक मिथ्यात्व है. जिनेंद्र ಭಗವಂತರು ಹೇಳಿರುವಂತ ಜೀವ ಆದಿ ತತ್ವಗಳ ಮೇಲೆ ನಿಶ್ಚಯ ಅದನ್ನ ನಾವು ನಂಬಂಗಿಲ್ಲ. ಭಗವಂತರು ಹೇಳಿರುವಂತ ತತ್ವಗಳನ್ನ, ಭಗವಂತರು ಹೇಳಿಕೊಟ್ಟಿರುವಂತ ದಾರಿಯನ್ನ ನಾವು ನಂಬೋಂಗಿಲ್ಲ. ಅದು ಸರಿ ಇಲ್ಲ ಬಿಡ, ಅದು ಹಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡ, ಅದು ಹೀಗೆ ಇರ್ಬೋದು ಅಂತ ನಾವು ಅನ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಸಾಂಶಯಿಕ. ಸಾಂಶಯಿಕ ಅಂದ್ರೆ ಶಂಕೆ ಪರಿಣಾಮ ಇರುವಂತಂದ್ರೆ ಕೂಡ ಅದು ಮಿಥ್ಯಾತ್ವ ಇದೆ. ಭಗವಂತರ ವಾಣಿ ಮೇಲೆ ಶಂಕೆ ಇಡ್ತಾ ಇದೀವಿ ನಾವು, ಭಗವಂತರ ವಾಣಿ ಮೇಲೆ ಡೌಟ್ ಇಡ್ತಾ ಇದೀವಿ. ಹೀಗೆ ಇರಬಹುದಾ ಅಂತ ನಮಗೆ ಡೌಟ್ ಬರುತ್ತಲ್ಲ, ಇದು ಕೂಡ ಏನಿದೆ? ಮಿಥ್ಯಾತ್ವದ ಪರಿಣಾಮ ಇದೆ, ಸಂಶಯ. ಆಮೇಲೆ ಅರ್ಥಾತ್ जिनेंद्र कथित तत्व सत्य है कि संख्यादि द्वारा कथित तत्व सत्य है, इस प्रकार संशय रखना सांशयिक मिथ्यात्व है. जिनेंद्र ಭಗವಂತರು ಹೇಳಿರುವಂತ ತತ್ವಗಳು ಸತ್ಯ ಇದವೋ ಅಥವಾ ಬಾಹ್ಯ ಹೊರಗಡೆ ಏನೀಗ ಅನ್ಯ ಧರ್ಮಿಗಳಿದಾವಲ್ಲ ಅವರಲ್ಲಿ ಹೇಳುವಂತ ತತ್ವಗಳು ಸತ್ಯ ಇದವೋ ಅಂತ ಡೌಟ್ ಇಟ್ಕೊಳ್ಳೋದು, ಕನ್ಫ್ಯೂಸ್ ಇಟ್ಕೊಳ್ಳೋದು ನಮ್ಮಲ್ಲಿ, ಇದಕ್ಕೆ ಸಾಂಶಯಿಕ ಮಿಥ್ಯಾತ್ವ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. कुगुरु आदि के उपदेश संगति आदि से जो अतत्व श्रद्धा रूप मिथ्यात्व होता है उसे ग्रहित मिथ्यात्व कहते हैं. ಏನ್ ಹೇಳಿದ್ರಿ? ಕೂಗುರುಗಳು,
ಗುರುಗಳಿದ್ದಾರೆ, ಆದ್ರೆ ಗುರುಗಳಿದ್ದಾರೆ, ಅವರು ಮಿಥ್ಯಾದೃಷ್ಟಿ ಗುರುಗಳಿದ್ದಾರೆ. ಅಂತಹ ಗುರುಗಳು ಹೇಳಿರುವಂತಹ ಉಪದೇಶವನ್ನು ಕೇಳಿ ಅವರು ಸಂಗತಿ ಮಾಡಿ ಆದಿಯಿಂದ ಅತತ್ವದ ಶ್ರದ್ಧಾರೂಪ ಮಿಥ್ಯಾತ್ವ, ತತ್ವ ಇಲ್ಲ. ಗುರುಗಳು ನಿಮಗೇನು ಕಲಿಸವ್ರ? ಗುರುಗಳು ನಿಮಗೇನು ಹೇಳಿಕೊಡವ್ರ? ಅತತ್ವನೇ ಹೇಳಿಕೊಡೋರವರು. ಅಂತ ಅತತ್ವದ ಮೇಲೆ ಶ್ರದ್ಧೆ ಮಾಡಿರುವ ಕಾರಣದಿಂದ ಮಿಥ್ಯಾತ್ವ ಹೋತಾ ಹೇ, ಅದಕ್ಕೆ ಗ್ರಹೀತ ಮಿಥ್ಯಾತ್ವ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಮಿಥ್ಯಾತ್ವ ಅಂತ ಹೇಳ್ತಾರ? ಇನ್ನೊಬ್ಬರಿಂದ ಉಪದೇಶವನ್ನು ಗ್ರಹಣೆ ಮಾಡಿರುವಂತ ಉಪದೇಶದಿಂದ ಮಿಥ್ಯಾತ್ವ ಏನು ಉದಯ ಆಗತ್ತೆ, ಅದಕ್ಕೆ ಗ್ರಹೀತ ಮಿಥ್ಯಾತ್ವ ಅಂತ ಹೇಳ್ತಾರ. जो स्वभाव से ही मिथ्यात्व रूप भाव होता है उसे प्राज्ञ पुरुष अग्रहित मिथ्यात्व कहता है. ಮತ್ತು ಸ್ವಭಾವದಿಂದನೇ, ಸ್ವಭಾವ, ಇನ್ನೊಬ್ರು ಉಪದೇಶ ಇಲ್ಲ ಇಲ್ಲಿ, ಸ್ವಭಾವದಿಂದ ಮಿಥ್ಯಾತ್ವ ಕರ್ಮದ ಉದಯದಿಂದ ಏನು ಮಿಥ್ಯಾತ್ವ ನಮ್ಮ ಹತ್ರ ಇರುತ್ತೆ ಆ ಮಿಥ್ಯಾತ್ವಕ್ಕೆ ಅಗ್ರಹಿತ ಮಿಥ್ಯಾತ್ವ ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕು. ಈ ಮೂರು ಪ್ರಕಾರದ ಅರ್ಥ ಐತೇನ್ರಿ ಲಕ್ಷ್ಮಕ್ಕ? मिथ्यात्व युक्त जीव में पाए जाने वाले अहिंसा आदि सर्व निरर्थक हो जाते हैं. ನೋಡ್ರಿ, ಮಿಥ್ಯಾತ್ವ ಯುಕ್ತ ಇರುವಂತ जीव में पाए जाने वाले अहिंसा आदि सर्व निरर्थक हो जाते हैं. ಮಿಥ್ಯಾತ್ವ ಪರಿಣಾಮ ಇಟ್ಟುಕೊಂಡು ಅಹಿಂಸಾ ಆದಿ ವ್ರತಗಳ ಪಾಲನೆ ಮಾಡ್ತಾರಲ್ಲ, ಅವರೆಲ್ಲ ಪಾಲನೆ ಮಾಡಿರುವಂತ ವ್ರತಗಳೆಲ್ಲ ಏನಿದಾವ? ನಿರರ್ಥಕವಾಗಿದಾವ. ಅದು ಏನೂ ಅಲ್ಲಿ ಪುಣ್ಯಗೆ ಸಂಬಂಧ ಇಲ್ಲ, ಪುಣ್ಯಗೆ ಭಾಗಿಗಳ ಇಲ್ಲ, ನಿರರ್ಥಕ ಹೋ ಜಾತೆ ಹೇ. ಜಿಸ್ ಪ್ರಕಾರ, ಯಾವ ಪ್ರಕಾರ ಅಂತಂದ್ರೆ कड़वी तुंबड़ी में रखा हुआ दूध कड़वा हो जाता है, उस दूध से कुछ लाभ नहीं होता है. ಅದು ಪುಂಗಿ ಬಾರಿಸ್ತಾರಲ್ಲ, ಹಾವಾಡ್ಸೋರು, ಅದೊಂದು ಪುಂಗಿ ಇದಿರತ್ತೆ ನೋಡ್ರಿ, ಅದೊಂದು ಅದು ಅದಕ್ಕೆ ಏನಂತೀರಿ ನೀವು ಈ ಕಡೆ? ಯಾವುದು ಫಲ ಅದು? ಅದರಲ್ಲಿ ಹಾಲು ಹಾಕಿ ಇಡೋದು, ಅದರಲ್ಲಿ ಹಾಲು ಹಾಕಿ ಇಡೋದು. ಅದರಲ್ಲಿ ಹಾಲು ಹಾಕಿ ಇಟ್ಟರೆ ಆ ಹಾಲು ಯಾವುದಕ್ಕೂ ಉಪಯೋಗ ಇಲ್ಲ ಅಂತದೊಂದು. ಅದಕ್ಕೆ ಏನು ಯಾವ್ದು ಫಲ ಅಂತ ಹೇಳ್ತಾರೆ? ಅದಕ್ಕೆ ನಮ್ಮ ಕಡೆ ತುಂಬಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ತುಂಬಡಿ ಅಂದ್ರೆ ಬಹಳ ಕಹಿ ಇರುತ್ತೆ. ಅದು ಏನು ಇರ್ಬೋದು ನಂಗೆ ಗೊತ್ತಿಲ್ಲ. ಅದಕ್ಕೆ ಬಹಳ ಕಹಿ ಇರುತ್ತೆ, ಅದು ಅಂದ್ರೆ ಬಹಳ ಕಡು ಕಹಿ ಇರುತ್ತೆ. ಅದರಲ್ಲಿ ಹಾಲು ಹಾಕಿದ್ರೆ ಅಂತಂದ್ರೆ ಹಾಲು ಉಪಯೋಗ ಆಗತ್ತೆ, ನಿಮಗೆ ಬೇರೆ ಏನದಕ್ಕೆ ಆಗುವುದಿಲ್ಲ. ಆ ರೀತಿ ಮಿಥ್ಯಾದೃಷ್ಟಿಗಳಿರುವ ಹತ್ರ ಜ್ಞಾನ, ಆ ಜ್ಞಾನ ಯಾರಿಗೂ ಉಪಯೋಗ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? अहिंसा आदि सर्वगुण मिथ्यात्व से दूषित हुए सबके सब दोष के लिए कारण हो जाते हैं. क्या विषयुक्त हुई औषधियां जीवन प्रदान कर सकती है? प्रश्न ಕೇಳಿದ್ರಿ ಇಲ್ಲಿ. ವಿಷ ಸಮೇತ ಇರುವಂತ ಔಷಧಿ, ವಿಷ ಸಮೇತ ಇರುವಂತ ಔಷಧಿ ನಮಗೆ ನಮ್ಮ ಜೀವನ ಬದುಕಿಸಲಿಕ್ಕೆ ಉಪಯೋಗ ಆಗತ್ತಾ? ಅದಕ್ಕೆ ಏನ್ ಹೇಳ್ತೀರಿ ನೀವು? ಕೀಟನಾಶಕ ಔಷಧಿ ನಮ್ಮನ್ನ ಜೀವನ ಬದುಕಿಸಬಹುದೇನು ನಮ್ಮನ್ನದು? ಔಷಧಿ ಇದೆಯಲ್ಲ, ಅದು ಕೂಡ ಮೆಡಿಕಲ್ದಲ್ಲಿ ಕೂಡ ಔಷಧಿನೇ ಇದೆ, ಅಲ್ಲಿ ಅದು ಕೂಡ ಔಷಧಿನೇ ಇದೆ. ಮೆಡಿಕಲ್ ಔಷಧಿ ತಗೊಳ್ಳೋದು ಬೇಡ, ಈ ಔಷಧಿ ಸ್ವಲ್ಪ ತಗೊಳ್ಳೋಣ, ಕೆಮ್ಮೆಲ್ಲ ಬಂದಾಗ, ಜ್ವರ ಬಂದಾಗೆಲ್ಲ. ಜೀವ ಬದುಕಿಸತ್ತೆ ನಮ್ದು? ಬದುಕಿಸೋದಿಲ್ಲ. ಆ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ರು ಅವರು. ನಹಿ ವಹ ತೋ ಉಲ್ಟೆ ಜೀವನ ನಾಶಕ ಹೀ ಬಂತಿ ಹೇ, ನಮ್ಮ ಜೀವ ನಾಶ ಮಾಡುವಂಥದ್ದು ಅದು ಔಷಧಿ ನಿಮಿತ್ತ ಆಗುತ್ತದೆ. ಇಸಿ ಪ್ರಕಾರ ಮಿಥ್ಯಾತ್ವ ವಿಷಯ ಸೆ युक्त अहिंसादि गुण न रहकर दोष ही बन जाते हैं. ಮಿಥ್ಯಾ ದೃಷ್ಟಿಗಳ ಹತ್ರ ಇರುವಂತ ಅಹಿಂಸಾದಿ ವ್ರತಗಳೇನಿದಾವ ಅದು ಗುಣ ಅಲ್ಲದೆ ಅದೇನಿದೆ, ಅದು ವಿಷ ಸಮಾನ ಇದೆ, ದೋಷಯುಕ್ತವಾಗಿದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ನೋಡ್ರಿ, मिथ्या दृष्टि जीव संयम में स्थिर होकर भी मोक्ष को प्राप्त नहीं कर पाता. ನೋಡ್ರಿ, ಮಿಥ್ಯಾ ದೃಷ್ಟಿ ಜೀವ ಸಂಯಮ में स्थित होकर भी, ಸಂಯಮದ ಪಾಲನೆ ಮಾಡ್ತಾ ಇದ್ದಾನ. ಮಿಥ್ಯಾದೃಷ್ಟಿ ಜೀವ ಇದನ, ದಿಗಂಬರ ಮುನಿಯಾಗಿದ್ದಾನ, ಕೈಯಲ್ಲಿ ಪಿಂಚಿ ಕಮ್ಮಲ್ ಹಿಡ್ಕೊಂಡನ, ಎಲ್ಲ ತ್ಯಾಗ ಮಾಡಿದನ, ತಪಶ್ಚರ್ಯ ಮಾಡ್ತಾ ಇದ್ದಾನ, 10 ಅಂಗದ ಜ್ಞಾನ ಸಹ ಇದೆ. ಶ್ಯಾಮಲಮ್ಮ, ಎಷ್ಟಾಗ್ತದ? 10 ಅಂಗದ ಜ್ಞಾನ ಸಹ ಇದೆ ಅವನ ಹತ್ರ. ಆದ್ರೂ ಸಹ ಅವನಿಗೆ ಮೋಕ್ಷದ ಪ್ರಾಪ್ತಿ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅಲ್ಲೇ ಇದಾನವ, ಒಂದೇ ಗುಣಸ್ಥಾನದಲ್ಲೇ ಇದಾನ. ನೀವಿಲ್ಲಿ ಎಷ್ಟೋ ಏನೋ ಮಾಡಿ, ನೀವಿಲ್ಲಿ ಎಷ್ಟೋ ಜ್ಞಾನ ಪಡ್ಕೊಳ್ಳಿ, ಎಷ್ಟೋ ಚಾರಿತ್ರ ಪಾಲನೆ ಮಾಡಿ, ಎಷ್ಟೋ ತಪಶ್ಚರ್ಯ ಮಾಡ್ರಿ, ಎಷ್ಟೋ ಉಪವಾಸ ಮಾಡಿ, ಎಷ್ಟೋ ಏನು ಸಾಧನೆ ಮಾಡಿದ್ರು ಸಹ ನಿಮ್ಮ ಸ್ಥಾನ ಇರೋದೆಲ್ಲಿ? ಅಲ್ಲೇ. ನಂಗೆ ಒಬ್ರು ಭಕ್ತರು ಭೇಟಿಯಾಗಿದ್ರು, ಒಬ್ರು ಶ್ರಾವಕ ಇದ್ದಾನ. ಆ ಶ್ರಾವಕ ಏನಂತಂದ್ರೆ ದಿನಾ ಮನೆಯಲ್ಲಿ
ದಿನ ಮನೆಯಲ್ಲಿ ಏನ್ ಮಾಡ್ತಾನಂತಂದ್ರೆ ನಗ್ನ ರೂಪದಲ್ಲಿ ಕೂತ್ಕೊಂಡು ಸಾಮಾಯಿಕ ಮಾಡ್ತಾನಂತವ. ನಗ್ನ ರೂಪದಲ್ಲಿ ಕೂತ್ಕೊಂಡು ಸಾಮಾಯಿಕ ಮಾಡ್ತಾನಂತೆ. ನನಗೆ ಬಂದು ಹೇಳಿದ ಒಂದ್ ದಿವಸ, ಮಹಾರಾಜರು ನಾನು ದಿನಾ ಸಾಮಾಯಿಕ ಮಾಡ್ತೀನಿ ಮನೆಯಲ್ಲಿ, ಒಳ್ಳೇದಾಯ್ತಪ್ಪ ಆಶೀರ್ವಾದ ಅಂತಂದೆ. ಶ್ರಾವಕರ ಸಾಮಾಯಿಕ ಮಾಡ್ತಾರೆ ಅಂದ್ರೆ ಖುಷಿನಾಗೋದಲ್ಲ ಸ್ವಲ್ಪ. ಸಾಮಾಯಿಕ ಮಾಡ್ತೀನಿ ಅಂದ ಕೂಡಲೇ ಒಳ್ಳೇದಾಯ್ತಪ್ಪ, ಖುಷಿ ಆಯ್ತು, ಆಶೀರ್ವಾದ ಅಂತ ಹೇಳಿದೆ. ಸಾಮಾಯಿಕ ಹೇಗ್ ಮಾಡ್ತೀಯಪ್ಪ ಅಂತ ಕೇಳಿದಾಗ, ನಾನು ಮೈ ಮೇಲಿರುವಂತ ಎಲ್ಲಾ ಬಟ್ಟೆ ಕಳೆದು ಬಿಸಾಡ್ತೀನಿ, ಸೈಡಿಗೆ ಬಿಸಾಡ್ಕೊಂಡು ನಗ್ನ ಆಗಿ ನಾನು ರೂಮದ ಬಾಗಿಲ ಹಾಕಿ ಕೊಂಡಿ ಹಾಕಿ ಲಾಕ್ ಮಾಡಿಕೊಂಡು ಸಾಮಾಯಿಕ ಕೂತ್ಕೊಳ್ತೀನಿ ಅಂತ ಹೇಳಿದ. ಮೋಕ್ಷ ಇದೆಯಾ ಅವನಿಗ? ಮೋಕ್ಷ ಇದೇನ್ರಿ? ಇದೇನ್ರಿ ಮೋಕ್ಷ ಅವನಿಗೆ? ಯಾಕಿಲ್ಲ? ಅವನು ಹೇಳೋದ್ರಲ್ಲಿ ಎಷ್ಟು ಚಂದ ಹೇಳಿ ನೋಡ್ರಿ, ನಾನು ಎಲ್ಲಾ ಬಟ್ಟೆ ಬಿಸಾಡೋಕ್ಕಿಂತ ಮುಂಚೆ ಬಾಗಿಲು ಹಾಕಿ ಕೊಂಡಿ ಹಾಕಿ 2-3 ಲಾಕ್ಗಳಿದಂತ, ಅವೆಲ್ಲ ಲಾಕ್ ಹಾಕಿ ಆಮೇಲೆ ಧ್ಯಾನ ಕೂತ್ಕೊಳ್ತಾನಂತ. ಕೊಂಡಿಯಾಗ ಹಾಕಬೇಕು ನೀನ, ಬಾಗಿಲಾಗ ಹಾಕಬೇಕು ನೀನ. ಇದು ಅಲ್ಲಿ ಹೇಳ್ತಾರೆ ನೋಡ್ರಿ, ನಾನು ಒಂದು ಮಾತು ಹೇಳ್ತಿರ್ತೀನಿ ನಾನು ಪದೇ ಪದೇ. ಜೈನ ಧರ್ಮದ ಪಾಲನೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಮೂಲತೆಯಿಂದ ಒಂದು ನಾಚಿಕೆ ಇರಬಾರ್ದು, ಒಂದು ಅಂಜಿಕೆ ಇರಬಾರ್ದು, ಒಂದು ಭಯ ಇರಬಾರ್ದು, ಒಂದು ನಾಚಿಕೆ ಇರಬಾರ್ದು. ಇವೆರಡರಿಂದ ನೀವು ಮುಕ್ತರಾದರಂದ್ರೆ, ಮುಖ್ಯವಾಗಿ ಇವೆರಡರಿಂದ ನೀವು ಮುಕ್ತರಾದರೇ ನಿಮಗೆ ಸಂಯಮದ ಪಾಲನೆ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಸಂಯಮದ ಪಾಲನೆ ಮಾಡಬಹುದು, ಸಂಯಮದಿಂದ ಮುಕ್ತಿ ಕೂಡ ನೀವು ಪಡ್ಕೊಳ್ಳಬಹುದು. ಇವೆರಡೂ ಇದಾವೆ ಅಂತಂದ್ರೆ ನಿಮಗೆ ಮೋಕ್ಷ ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ರಲ್ಲಿ ಮಿಥ್ಯಾದೃಷ್ಟಿ ಸಂಯಮಮೇ ಸ್ಥಿತ ಹೋಕರ್ ಭಿ, ಮಿಥ್ಯಾದೃಷ್ಟಿ ಜೀವ ಸಂಯಮದಲ್ಲಿ ಸ್ಥಿತನಿದ್ರೂ ಕೂಡ ಮೋಕ್ಷಕೋ ಪ್ರಾಪ್ತ ನಹಿ ಕರ್ ಪಾತ, ಮೋಕ್ಷ ಅವನಿಗೆ ಪ್ರಾಪ್ತಿ ಆಗುವುದಿಲ್ಲ. ಕ್ಯಾ ವೇಗ ಸೆ ಗಮನ करने वाला पति भी विपरीत दिशा में जा रहा है तो अपने इष्ट स्थान पर पहुंच सकता है. ಹೋತಾರನ್ರಿ, ವೇಗದಿಂದ ಹೋಗ್ತಾ ಇದ್ದಾನ, ವಾಹನ ಇದೆ ಒಂದು ವಾಹನ, ಅವನಿಗೆ ವಾಹನಕ್ಕೆ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 1 ಗಂಟೆಗೆ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಓಡುತ್ತೆ. ಅದು ಎಷ್ಟು ಗಂಟೆಗೆ? 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಓಡುತ್ತೆ. ಅದು 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಓಡುತ್ತೆ. ಅವನಿಗೆ ಹೋಗೋದಿದೆ ಎಲ್ಲಿ? ಮಂಗಳೂರಿಗೆ. ಎಲ್ಲಿ ಹೋಗೋದಿದೆ? ಎಲ್ಲಿ ಹೋಗೋದಿದೆ? ಮಂಗಳೂರಿಗೆ ಹೋಗೋದಿದೆ. ಮಂಗಳೂರು ಇರೋದು ಯಾವ ಕಡೆ? ಬೆಂಗಳೂರದ ಪಶ್ಚಿಮ ಕಡೆ ಮಂಗಳೂರು ಇರೋದು. ಬೆಂಗಳೂರದ ಪಶ್ಚಿಮ ಕಡೆ ಮಂಗಳೂರೇ ಇರೋದು. ಅವನು ಹೋಗ್ತಾ ಇದ್ದಾನೆ ಪೂರ್ವದ ಕಡೆ. ಅವನು ಯಾಕಡೆ ಹೋಗ್ತಾ ಇದ್ದಾನೆ? ಪೂರ್ವದ ಕಡೆ. ಅವನ ವಾಹನದ ಮುಖ ಪೂರ್ವದ ಕಡೆ ಇದೆ. ಗಂಟೆಗೆ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಓಡ್ತಾ ಇದೆ. ಅದು ಎಷ್ಟು ಸ್ಪೀಡ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಓಡಿದ್ರು ಕೂಡ ಮಂಗಳೂರು ತಲುಪ್ತಾನೇನ್ರಿ ಅವ? ಮಂಗಳೂರು ತಲುಪಬಹುದೇನ್ರಿ ಅವ? ಸಾಧ್ಯನೇ ಇಲ್ಲ. ಯಾಕೆ ಇಲ್ಲ? ಯಾಕಂತಂದ್ರೆ ದೀಕ್ಷಾ ತಗೊಂಡನ, ಚಾರಿತ್ರ್ಯ ಮಾಡ್ತಾ ಇದ್ದಾನ, ತಪ ಮಾಡ್ತಾ ಇದ್ದಾನ, ಸಾಧನೆ ಮಾಡ್ತಾ ಇದ್ದಾನ, ಜ್ಞಾನ ಇದೆ. ಆದ್ರೂ ಸಹ ಅವನು ದಿಶಾ ಏನಿದೆ? ವಿಪರೀತ ದಿಶಾ ಇದೆ. ದಿಶಾ ಇರೋದು ವಿಪರೀತ ದಿಶೆಯಲ್ಲಿ ನಡೀತಾ ಇರುವಾಗ ಅವನು ಎಷ್ಟೋ ಏನೋ ಮಾಡಿದ್ರು ಸಹ ಅವನಿಗೆ ದಡ ಸರಲಿಕ್ಕೆ ಸಾಧ್ಯ ಇಲ್ಲ, ಆ ಸಿದ್ಧಿಯನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಯಾಕಿಲ್ಲ ಲಕ್ಷ್ಮಿ ಅಕ್ಕ ಹೇಳಿ? ಯಾಕಿಲ್ಲ ಹೇಳಿ? ತಲೆ ಡುಮ್ಮಾಗಿಬಿಟ್ಟಿದೆ ಮಹಾರಾಜ್ರೆ, ತಲೆ ಏನಾಗಿದೆ? ಬ್ಲಾಂಕ್ ಆಗಿಬಿಟ್ಟಿದೆ, ದಾರಿ ಕಾಣದಂಗ ಆಗಿಬಿಟ್ಟಿದೆ. ಹೌದಲ್ರಿ? ಈ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ ನೋಡ್ರಿ. ಏನ್ ಮಾಡೋದು? ಅದಕ್ಕ ದಿಶಾ ಚೇಂಜ್ ಮಾಡೋದು. ದಿಶಾ ಚೇಂಜ್ ಮಾಡಿಬಿಟ್ಟು ಅಂದ್ರೆ ಮಂಗಳೂರಿಗೆ 1 ಗಂಟೆಗೆ ಹೋಗ್ತೀವಿ ನಾವು ಇಲ್ಲಿಂದ. ಯಾಕೆ? ನಮ್ಮ ವಾಹನ ಸ್ಪೀಡ್ ಅಷ್ಟು ಜೋರಲ್ಲಿ ಇದೆಯಲ್ಲ. ಮಂಗಳೂರು ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಒಂದು 300-350 ಕಿಲೋಮೀಟರ್ ಇದೆ ಇಲ್ಲಿಂದ. 1 ಗಂಟೆಗೆ ಆರಾಮಾಗಿ ತಲುಪಬಹುದು ನಾವು. ದಿಶಾ ಚೇಂಜ್ ಮಾಡೋದು ಅಷ್ಟೇ ಉಳಿದಿತ್ತು ನೋಡ್ರಿ ಸಿಂಹಸೇನ್ರಿ. ಹೌದಲ್ರಿ? ದಿಶಾ ಚೇಂಜ್ ಮಾಡಿಬಿಟ್ಟಿವಿ ಅಂತಂದ್ರ ಮಂಗಳೂರು 1 ಗಂಟೆಗೆ ತಲುಪಿ ಬಿಟ್ಟಿವಿ ನಾವು. ಹಂಗ ಮಿಥ್ಯಾತ್ವ ಬಿಟ್ಟು ಸಮ್ಯಕ್ತು ಪಡ್ಕೊಂಡಿವಿ ಅಂತಂದ್ರ ನಮಗೆ ಮುಕ್ತಿ ಪಕ್ಕ ಗ್ಯಾರಂಟಿ ಅಂತ ತಿಳ್ಕೊಳ್ಳೋದಲ್ಲಿ. ಅದೇ ಮಿಥ್ಯಾತ್ವನೇ ಬಿಡ್ತಾ ಇಲ್ಲ, ಅದೇ ಹಿಡ್ಕೊಂಡ್ಬಿಟ್ಟಿವಿ ನಾವು. ಯಾನ್ ಹೇಳೋದು, ಯಾನ್ ಮಾಡೋದು? ನೀವು ಯೋಚನೆ ಮಾಡಿ. ಮಹಾवीर भगवान की जय. अर्थात जाना हिमालय में है और दक्षिण की ओर दौड़ रहा है, वह पुरुष जैसे अपने इष्ट हिमालय को प्राप्त नहीं कर सकता है, भले ही वह कितने ही वेग से गमन करे, वैसे ही मिथ्यात्वी कितना भी उच्च संयम क्यों ना पाले, किंतु वह मुक्ति नहीं पा सकता. ಮುಕ್ತಿ ಅವನಿಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. ಮಿಥ್ಯಾದೃಷ್ಟಿ ಎಷ್ಟೋ ಉಚ್ಚ ಸಂಯಮದ ಪಾಲನೆ ಮಾಡಲಿ ಅವ, ಆದರೆ ಅವನಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ
ಇಲ್ಲ. ಕಾರಣ ಇಷ್ಟೇ ಮಿಥ್ಯಾತ್ವ. ಕಾರಣ ಎಷ್ಟೇ ಮಿಥ್ಯಾತ್ವ. मिथ्या दृष्टि जीव अहिंसा आदि व्रतों से संपन्न होकर भी शीघ्र संसारी रहता है. मिथ्या दृष्टि जीव अहिंसा आदि व्रतों से संपन्न होकर भी दीर्घ संसारी ही रहता है, संसार के कष्टों से छूट नहीं सकता है. तो फिर जिस मिथ्या दृष्टि के व्रतशील आदि कुछ भी नहीं है, उसके शीघ्र दीर्घ संसार परिभ्रमण कैसे नहीं होगा. ಬಹಳ ಸುಂದರ ಪ್ರಶ್ನೆ ಕೇಳಿದ್ರಿ. ಮತ್ತವರು ಮಿಥ್ಯಾದೃಷ್ಟಿ ಜೀವ ಅಹಿಂಸಾ ಆದಿ ವ್ರತಗಳಿಂದ ಸಹಿತನಾಗಿದ್ದರೂ ಸಹ, ಸಂಪನ್ನನಾಗಿದ್ದರೂ ಸಹ ಅವನು ದೀರ್ಘ ಸಂಸಾರಿಯಾಗಿದ್ದಾನೆ ಅಂತ ಹೇಳ್ತಾರ. ಅವನ ಸಂಸಾರ ಹೇಗಿದೆ ಶ್ಯಾಮಲಮ್ಮ? ದೀರ್ಘವಾಗಿದೆ. ಯಾಕೆ ಹೇಳಿ ನೋಡೋಣ. ಮಿಥ್ಯಾತ್ವದ ಕಷಾಯ ಯಾವುದಿದೆ? ಅನಂತಾನುಬಂಧಿ. ಮಿಥ್ಯಾತ್ವದ ಕಷಾಯ ಯಾವುದಿದೆ? ಅನಂತಾನುಬಂಧಿ ಇದೆ. ಅನಂತಾನುಬಂಧಿ ಕಷಾಯ ನಾವು 6 ತಿಂಗಳ ತನಕ ಕಂಟಿನ್ಯೂ ನಮ್ಮ ಹತ್ರ ಉಳ್ಕೊಂಡ್ಬಿಟ್ಟಂದ್ರೆ, 6 ತಿಂಗಳ ಒಳಗಡೆ ನಾವು ಅದನ್ನ ಹೇರ್ಪೇರ್ ಮಾಡದಿದ್ದರೆ 6 ತಿಂಗಳ ತನಕ ಆ ಮಿಥ್ಯಾತ್ವ ಅಲ್ಲೇ ದೃಢವಾಗಿ ಉಳ್ಕೊಂಡ್ಬಿಟ್ಟಂದ್ರೆ ಅನಂತಾನುಬಂಧಿ ಕಷಾಯ, ಅನಂತಾನುಬಂಧಿ ಕರ್ಮದ ಬಂದಾಗತ್ತೆ. ಆ ಅನಂತ ಕಾಲ ತನಕ ಮತ್ತೆ ಸಂಸಾರದಲ್ಲಿ ಪರಿಭ್ರಮಣ ಮಾಡಬೇಕಾಗತ್ತೆ. ಅದಕ್ಕೆ ದೀರ್ಘ ಸಂಸಾರಿ ಅಂತ ಹೇಳಿದ್ರು. ಅವನಿಗೆ ದೀರ್ಘ ಅಂದ್ರೆ ಅನಂತ ಭವಗಳ ತನಕ ಈ ಸಂಸಾರದಲ್ಲಿ ಆ ಜೀವಕ್ಕೆ ಉಳಿಬೇಕಾಗತ್ತೆ. ಆ ಸಂಸಾರದಲ್ಲಿ ಆ ಜೀವಕ್ಕೆ ಜನ್ಮ ಮರಣ ರೂಪಿ 84 ಲಕ್ಷ ಯೋನಿಗಳಲ್ಲಿ ಸುತ್ತಬೇಕಾಗುತ್ತದೆ ಅಂತ ಇಲ್ಲಿ ಆಚಾರ್ಯ ಭಗವಾನ್ ಅಮಿತ್ ಗತಿ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳ್ತಾ ಇದರಲ್ಲಿ. ಸಂಸಾರಕ್ಕೆ ಕಷ್ಟೋ ಸೆ ಛೂಟ್ ನಹಿ ಸಕ್ತಾ ಹೈ. ಸಂಸಾರದಲ್ಲಿ ಇರುವಂತ ಏನು ಕಷ್ಟಗಳಿದಾವಲ್ಲ, ಈ ಕಷ್ಟಗಳನ್ನ ಅವನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತೋ ಫಿರ್ ಜಿಸ್ ಮಿಥ್ಯಾ ದೃಷ್ಟಿ ಕೆ ವ್ರತ, ಹಾಗಾದ್ರೆ ಈ ಮಿಥ್ಯಾ ದೃಷ್ಟಿಗಳ ವ್ರತ ಶೀಲ ಆದಿ ಕುಚ್ ಭೀ ನಹಿ ಹೈ. ಮಿಥ್ಯಾ ದೃಷ್ಟಿಗಳ ಹತ್ರ ಏನೂ ಇಲ್ಲ. ವ್ರತ ಪಾಲನೆ ಮಾಡಲ್ಲ, ಶೀಲ ರಕ್ಷಣೆ ಮಾಡಲ್ಲ, ಬ್ರಹ್ಮಚರ್ಯ ವ್ರತ ಇಲ್ಲ, ಅಹಿಂಸಾದಿ ಮಹಾವ್ರತಗಳು ಯಾವುದೂ ಪಾಲನೆ ಮಾಡಲ್ಲ, ದೀಕ್ಷಾ ತಗೊಂಡಿಲ್ಲ, ಪಿಂಚಿ ಕಮಂಡ್ಲು ಹಿಡ್ಕೊಂಡಿಲ್ಲ, ಮಿಥ್ಯಾ ದೃಷ್ಟಿ ಇದನ. ಹಾಗಾದ್ರೆ ಉಸ್ಕೆ ದೀರ್ಘ ಸಂಸಾರ ಪರಿಭ್ರಮಣ कैसे नहीं होगा? ಏನೂ ಇಲ್ಲ. ಸಾಮಾನ್ಯ ಒಬ್ಬ ಶ್ರಾವಕನ ಆಗಿದ್ದಾನ, ಸಾಮಾನ್ಯ ಒಬ್ಬ ಜೀವ ಆಗಿದ್ದಾನ. ಅವನು ಏನೂ ಮಾಡ್ತಾ ಇಲ್ಲ, ಸಂಯಮ ಇಲ್ಲ, ದಿಗಂಬರ ಮುನಿ ಇಲ್ಲ, ಪಿಂಚಿ ಕಮಂಡಲು ಇಲ್ಲ, ಏನೂ ಇಲ್ಲ, ತಪ ಇಲ್ಲ, ಸಾಧನೆ ಇಲ್ಲ, ಚಾರಿತ್ರ್ಯ ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಮಿಥ್ಯಾ ದೃಷ್ಟಿ ಜೀವಕ್ಕೆ ದೀರ್ಘ ಸಂಸಾರ ಆಗದೇ ಇರುತ್ತಾ? ಆಗದೇ ಇರುತ್ತೇನ್ರಿ? ಇಲ್ಲಿ ಏನೋ ಸಂಯಮ ಪಾಲನೆ ಮಾಡ್ತಾ 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 ಸ್ವಲ್ಪ ಪರಿಣಾಮ ಚೇಂಜ್ ಆದ್ರೆ ಮಿಥ್ಯಾತ್ವದಿಂದ ಸಮ್ಯಕ್ ದೃಷ್ಟಿನೂ ಆಗಬಹುದು. ಅವನು ಒಂದು ಕ್ಷಣದಲ್ಲಿ ಕರ್ಮದ ಬೆಟ್ಟವನ್ನು ಒಂದು ಕ್ಷಣದಲ್ಲಿ ಸುತ್ತಾಕಿ ಮೋಕ್ಷ ಕೂಡ ಪಡ್ಕೊಳ್ಬಹುದು. ಅವನು ಮೊನ್ನೆ ಹೇಳ್ತನಲ್ಲ ಉದಾಹರಣೆ, ಹುಂಚೆ ಮರದ ಕೆಳಗಡೆ ಕೂತಿರುವಂತಹ ಮುನಿಗಳದು, ಹುಂಚಿ ಮರದ ಕೆಳಗಡೆ ಕೂತಿರುವಂತಹ ಮುನಿಗಳು ಉದಾಹರಣೆ ಮೊನ್ನೆ ಹೇಳಿದ್ವಿ. ಒಂದು ಕ್ಷಣದಲ್ಲಿ ನೋಡಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರ ಮುನಿಗಳು. ಹಾಗಾದ್ರೆ ಸಂಯಮಿ ಇದ್ದು ಮಿಥ್ಯಾದೃಷ್ಟಿ ಇದ್ರೂ ಕೂಡ ಸಂಯಮದ ಪಾಲನೆ ಮಾಡ್ತಾ 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 ಒಂದು ಕ್ಷಣದಲ್ಲಿ ಪರಿಣಾಮ ಚೇಂಜ್ ಆಗಿ ಮಿಥ್ಯಾತ್ವ ಕರ್ಮ ನಾಶ ಆಗಿ ಸಮ್ಯಕ್ತ್ವದ ಪ್ರಭಾವದಿಂದ ಸಮ್ಯಕ್ತ್ವ ಉದಯಕ್ಕೆ ಬಂದು ಸಮ್ಯಕ್ ದೃಷ್ಟಿಯಾಗಿ 1ನೇ ಗುಣಸ್ಥಾನದಿಂದ ಡೈರೆಕ್ಟ್ ಎಲ್ಲಿ 4 ಇಲ್ಲ, 1ನೇ ಗುಣಸ್ಥಾನ ಡೈರೆಕ್ಟ್ 6ಕ್ಕೆ ಹೋಗ್ಬಿಟ್ಟ, ಜಂಪ್ ಆಗಿಬಿಟ್ಟ. 6ರಿಂದ 7, 8, 9, 9ರಿಂದ 10, 10ರಿಂದ ಡೈರೆಕ್ಟ್ 12, 13 ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಅಂತರ ಮುಹೂರ್ತದಲ್ಲಿ ಮುಕ್ತಿ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಮುನಿ ಇಲ್ಲ, ಶ್ರಾವಕ ಇದ್ದಾನೆ, ಸಾಮಾನ್ಯ ಶ್ರಾವಕ ಇದ್ದಾನ. ಹಾಗಾದ್ರೆ ಅವನ ಸಂಸಾರ ಹೇಗಿರ್ಬೋದು? ಅವನ ಸಂಸಾರ ಹೇಗಿರ್ಬೋದು ಹೇಳ್ರಿ? ಮುನಿ ಇಲ್ಲ, ಶ್ರಾವಕ ಇದ್ದಾನ. दीर्घ संसाराने ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ವಹ ಅವಶ್ಯ ಹಿ ಅಪನೆ ಆತ್ಮಾ ಕೋ, ಆ ಜೀವ ಅವಶ್ಯ ರೂಪದಲ್ಲಿ ತನ್ನ ಆತ್ಮನನ್ನು ದೀರ್ಘ ಸಂಸಾರಿ ಬನಾ ಲೇತಾ ಹೇ, ದೀರ್ಘ ಸಂಸಾರಿ ಮಾಡ್ಕೊಂಡು ಬಿಟ್ಟಿದ್ದಾನ. ಯಾರೋ ಸಾಮಾನ್ಯ ಶ್ರಾವಕ. ಯೋಚನೆ ಮಾಡಿ, ಅದಕ್ಕಿಂತ ಒಳ್ಳೇದಲ್ಲ, ಅದಕ್ಕಿಂತ ಒಳ್ಳೇದಿತ್ತಿಲ್ರಿ ಇದು. ಯಾವ ರೀತಿ ಹೇಳ್ರಿ? ಪುಷ್ಪಢಾಲ ವಾರಿಸೇನ್ ಮಹಾರಾಜರದೊಂದು ಉದಾಹರಣೆ ಬರುತ್ತೆ ನೋಡ್ರಿ. ಪುಷ್ಪಢಾಲ ಮತ್ತು ವಾರಿಸೇನ್ರದ ಉದಾಹರಣೆ ಬರುತ್ತೆ. ವಾರಿಸೇನ್ರು ಚೇಲ್ನಾ ರಾಣಿ ಮಗ. ವಾರಿಸೇನ್ರು ಯಾರು? ಚೇಲ್ನಾ ರಾಣಿ ಮಗ. ಆ ಚೇಲ್ನಾ ರಾಣಿ ಆ ರಾಜ್ಯದಲ್ಲಿರುವಂತಹ ಮಂತ್ರಿ ಮಗ ಪುಷ್ಪಢಾಲ. ಇವರು 2 ಜನ ಫ್ರೆಂಡ್ಸ್ ಇರ್ತಾರೆ. ಇವರು 2 ಜನ ದೀಕ್ಷಾ ತಗೊಳ್ತಾರ. ವಾರಿಸೇನ ವೈರಾಗ್ಯ ಪ್ರಾಪ್ತಿ ಮಾಡಿಕೊಂಡು ದೀಕ್ಷಾ ತಗೊಳ್ತಾರ. ಪುಷ್ಪಢಾಲನ ಮಗ ಪುಷ್ಪಢಾಲ ಏನ್ ಮಾಡ್ತಾನಂತಂದ್ರ, ನನ್ನ ದೋಸ್ತ, ನನ್ನ ಫ್ರೆಂಡ್ ದೀಕ್ಷಾ ತಗೊಂಡನಂತ ಇವನು ಸಹ ಅವನ ಜೊತೆಗೆ ದೀಕ್ಷಾ ತಗೊಂಡ್ಬಿಡ್ತಾರ.
ದೀಕ್ಷಾ ತಗೊಳ್ತಾರೆ 2 ಜನ, 12 ವರ್ಷ ತನಕ ಸಾಧನೆ ಮಾಡ್ತಾರ. ವಾರಿಸಂದ್ರಿಗೆ ಅನೇಕ ವೃದ್ಧಿಗಳ ಪ್ರಾಪ್ತಿ ಆಗ್ತಾವ. ಆದ್ರೆ ಪುಷ್ಪಟಾಲಿಗೆ ಏನೂ ಇಲ್ಲ. ಯಾಕಿಲ್ಲ ಹೇಳಿ? ಯಾಕಿಲ್ಲ? ದೀಕ್ಷಾ ತಗೊಂಡಿದ್ದ ಅಷ್ಟೇ. ಅವನ ಹೆಂಡತಿ ಮೇಲೆ ಗಮನ ಇತ್ತು. ಒಂದು ಬರೀ 12 ವರ್ಷ ತನಕ ನನ್ನ ಹೆಂಡತಿ ಏನ್ ಮಾಡಬಹುದು, ನನ್ನ ಹೆಂಡತಿ ಏನ್ ಮಾಡ್ತಿರ್ಬೋದು, ನನ್ನ ಹೆಂಡತಿ ಊಟ ಮಾಡೋಳು ಇಲ್ಲ, ನನ್ನ ಹೆಂಡತಿ ಮಲ್ಕೊಂಡಳಿಲ್ಲ, ನನ್ನ ಹೆಂಡತಿಗೆಲ್ಲ ವ್ಯವಸ್ಥೆ ಇದೆಯೋ, ನನ್ನ ಹೆಂಡತಿ ಏನ್ ಕೆಲಸ ಮಾಡ್ತಿರ್ಬೋದು, ಇವಾಗ ಏನ್ ಕೂತಿರ್ಬೋದು, ಎಲ್ಲಿ ಕೂತಿರ್ಬೋದು, ಏನ್ ಮಾತಾಡ್ತಿರ್ಬೋದು, ಏನ್ ನಡೀತಿರ್ಬೋದು. 12 ವರ್ಷ ತನಕ ಬರೀ ಇದನ್ನೇ ಮಾಡಿದವ. ಯಾರು? ಪುಷ್ಪಡಾಲ. ಆದ್ರೆ ವಾರಿಸೇನರು ಒಂದು ಉದಾಹರಣೆ ಕೊಟ್ಟು ಒಂದು ದೃಶ್ಯದಿಂದ ಆ ಪುಷ್ಪಡಾಲನ ಒಂದು ಸೆಕೆಂಡ್ ಅಲ್ಲಿ ಚೇಂಜ್ ಮಾಡಿಬಿಟ್ರು ಅವನ ಪರಿಣಾಮ. ಪುಷ್ಪಡಾಲ ಮಿಥ್ಯಾತು ಕರ್ಮದ ಉದಯದಿಂದ 12 ವರ್ಷ ತನಕ ಬರೇ ತನ್ನ ಹೆಂಡತಿ ಚಿಂತನೆನೇ ಮಾಡಿದ. ಅದೇ ತನ್ನ ಆತ್ಮದ ಚಿಂತನೆ ಮಾಡ್ತಿದ್ರೆ ಮೋಕ್ಷಕ್ಕೆ ಕೂಡ ಹೋಗ್ಬಿಡ್ತಿದ್ದ. ಈ ರೀತಿ ಮಿಥ್ಯಾತ್ವ ಇದೆಯಲ್ಲ, ಮಿಥ್ಯಾತ್ವ ಅಳಿಗೇಟಿಕೆ ಬಿಡಲ್ಲ ನಿಮ್ಮನ್ನ, ಮಿಥ್ಯಾತ್ವ ಅಳಿಗೇಟಿಕೆ ಬಿಡಲ್ಲ ನಿಮ್ಮನ್ನ. ಆದ್ರೆ ಅದರಲ್ಲಿ ಕೂಡ ಪುರುಷಾರ್ಥ ಮಾಡಿ ಅದರಿಂದ ಹೊರಗಡೆ ಬರ್ಬೇಕಂತ ಹೇಳ್ತಾರೆ. ಹೊಳೆಯಲ್ಲಿ ಅದು ಭೌರ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನಂತೀರಿ ನೀವು? ಸುಳಿ. ಹೊಳೆಯಲ್ಲಿ ನೀವು ಸುಳಿ ಬರ್ತಾ ಇರ್ತಾವ, ಬಹಳ ಭಯಂಕರ ಇರ್ತದೆ, ಬಹಳ ಶಕ್ತಿ ಇರುತ್ತೆ ಅದ್ರ ಹತ್ರ. ಅದು ಆ ಸುಳಿಯಲ್ಲಿ ಯಾರೋ ಸಿಕ್ಕಾಕೊಂಡ್ರು ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ. ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ. ಅಂತ ಸುಳಿಯಲ್ಲಿ ಸಿಕ್ಕಾಕೊಂಡು ಹಾಗೆ ಅಂತ ಹೇಳ್ತಾರೆ ಮಿಥ್ಯಾತ್ವದಲ್ಲಿ ಸಿಕ್ಕಾಕೊಂಡವರು. ಅಂತ ಸುಳಿಯಲ್ಲಿ ಸಿಕ್ಕಾಕೊಂಡ ಹಾಗೆ ಮಿಥ್ಯಾತ್ವದಲ್ಲಿ ಸಿಕ್ಕಾಕೊಂಡವರು. ಆದ್ರೂ ಸಹ ಅಲ್ಲಿಂದ ಪುರುಷಾರ್ಥ ಮಾಡಿ ಸುಳಿಯನ್ನು ಮುರಿದು, ಸುಳಿಯನ್ನು ಒಡೆದು ಹೊರಗಡೆ ನೀವು ಬರಬಹುದು. ಹೇಗೆ ಒಡೆಯೋದು? ಸುಳಿ ಒಡೆಯೋದು ಗೊತ್ತಿತ್ತೇನ್ರಿ? ಹೆಂಗ? ಸಮ್ಯಕ್ತದ ಪ್ರಭಾವದಿಂದ ಮಿಥ್ಯಾತ್ವವನ್ನು ನಾಶ ಮಾಡಿ ಮೇಲೆ ಬರಬಹುದು. ಆದ್ರೆ ಆ ನದಿಯಲ್ಲಿರುವಂತ ಸುಳಿಯಲ್ಲಿ ಸಿಕ್ಕಾಕೊಂಡು ವ್ಯಕ್ತಿ ಇರ್ತಾನಲ್ಲ, ನೀವು ಎಷ್ಟು ಪುರುಷಾರ್ಥ ಮಾಡಿದ್ರು ಕೂಡ ಹೊರಗಡೆ ಬರಕ್ಕಾಗಲ್ಲ. ನೀವೆಷ್ಟು ಈಜಲಿಕ್ಕೆ ಬರುವಂತ ಪಾರಂಗತ ಇದ್ರೂ ಕೂಡ ಹೊರಗಡೆ ಬರಕ್ಕಾಗಲ್ಲ. ಆ ಸುಳಿ ಒಡೆದು ಬಂದವನೇ ನಿಜವಾದ ಗಂಡ ಅಂತ ಹೇಳ್ತಾರೆ ನಮ್ ಕಡೆ. ಸುಳಿ ಒಡೆದು ಬಹಳ ಈಸಿ, ಒಂದು ಐಡಿಯಾ ಇದೆ, ಟೆಕ್ನಿಕ್ ಇದೆ. ಅದಕ್ಕೆ ಟೆಕ್ನಿಕ್ ಇಂದ ಸುಳಿ ಹೊಡೆದ್ರೆ ಪಟ್ ಅಂತ ಹೊರಗಡೆ ಬಂದ್ಬಿಡ್ತಾರೆ ಮನುಷ್ಯ ಅಲ್ಲಿಂದ. ಆ ರೀತಿ ಇದು ಟೆಕ್ನಿಕ್ ಯೂಸ್ ಮಾಡಿ ಮಿಥ್ಯಾತ್ವ ಹೊಡೆದು ಹೊರಗಡೆ ಸಮ್ಯಕ್ತವಕ್ಕೆ ಬರಬೇಕು. ಸರಿದಲ್ರಿ? ಸಂಪತ್ತಿಗೆ ಸವಾಲ ಹಾಕ್ಲೇ ಬಿಡ್ಬೇಕು ನಾವೀಗ ಸಂಪತ್ತನ್ನ. ಜಿನದೇವ ಪ್ರತಿಪಾದಿತ ಆಗಮ ಕೆ ಏಕ ಅಕ್ಷರ ಕಿ ಭಿ, ಏನ್ ಹೇಳ್ತಾರೆ ಇಲ್ಲಿ? ಜಿನೇಂದ್ರ ಭಗವಂತರು ಹೇಳಿರುವಂತ ಪ್ರತಿಪಾದಿತ ಏನು ಆಗಮ ಇದೆ, ಆ ಆಗಮದ ಒಂದು ಅಕ್ಷರದ ಮೇಲೆ, ಒಂದು ಅಕ್ಷರ ಗ್ರಂಥ ತತ್ವ ಇಲ್ಲ, ಇನ್ನು ಬಹಳ ದೂರ ಹೋಗ್ತದು. ಒಂದು ಅಕ್ಷರದ ಮೇಲೆ ನಮ್ಮದು ಅಶ್ರದ್ಧಾ ಕರ್ನೆ ವಾಲಾ ಪುರುಷ ಮರ್ಕರ್ ಭವ ಸಾಗರ್ ಮೇ डूब जाता है, तो फिर संपूर्ण आगम की अश्रद्धा करने वाला पुरुष की बात ही क्या है बताओ. ಒಂದು ಅಕ್ಷರದ ಮೇಲೆ ನಾವು ಅಶ್ರದ್ಧೆ ಮಾಡಿದೀವಿ ಅಂತಂದ್ರೆ, ಒಂದು ಅಕ್ಷರದ ಮೇಲೆ ನಾವು ಅಶ್ರದ್ಧಾ ಮಾಡಿದೀವಿ ಅಂತಂದ್ರೆ ನಾವೆಲ್ಲ ಹೋಗ್ತೀವಿ? ಭವಸಾಗರದಲ್ಲಿ ಸುತ್ತಬೇಕಾಗುತ್ತದೆ ಅಂತ ಹೇಳ್ತಾರ. ಸಂಪೂರ್ಣ ಆಗಮದ ಮೇಲೆ ಅಶ್ರದ್ಧೆ ಇಡುವಂತ ಪರಿಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ಹಾಗಾದ್ರೆ ಬರೀ ಒಂದು ಅಕ್ಷರ ಆಮೇಲೆ ಬರ್ತಾನೆ ಮೇಲೆ, ಅಲ್ಲೇ ಕುತ್ಕೊಳ್ಬೇಕ. ಸಂಪೂರ್ಣ ಆಗಮದ ಮೇಲೆ ಅಶ್ರದ್ಧೆ ಇದೆ. ಒಂದು ಸಂಪೂರ್ಣ ಆಗಮದ ಮೇಲೆ ಅಶ್ರದ್ಧೆ ಇರುವಂತಹ ಜೀವ ಅವನು ದೀರ್ಘ ಸಂಸಾರಿ ಆಗ್ಬಿಡ್ತಾನ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥಾತ್ ಇವತ್ತು ಅವಶ್ಯ ಸಂಸಾರ ಸಮುದ್ರ ಮೇ ಮಂಜನ್ ಕರೆಗಾ ಹಿ, ಆ ಸಂಸಾರೋಪಿ ಸಮುದ್ರದಲ್ಲಿ ಅವನು ಮುಳುಗಿ ಹೋಗಿದ್ದಾನೆ. ಸಮುದ್ರ ಬಹಳ ಚಿಕ್ಕದಿರುತ್ತೆ, ಹೌದಲ್ರಿ? ಇಷ್ಟೇ ಇರುತ್ತೆ ಚಿಕ್ಕದ ಸಮುದ್ರ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೀರಿ? ಬಹಳ ದೊಡ್ಡ. ನಿಮ್ಗೆ ಅದರ ಅನುಭವ ಜಾಸ್ತಿ, ಯಾಕಂದ್ರೆ ಸಮುದ್ರ ದಂಡಿಗೆ ಇದ್ರಿ ನೀವು ಆ ಕಡೆ. ಭಾವಾರ್ಥದಲ್ಲಿ ಹೇಳ್ತಾರ, अनादि काल से आज तक 84 लाख योनियों में इस जीव का परिभ्रमण हो रहा है. ಅನಾದಿ ಕಾಲದಿಂದ ಇವತ್ತಿನವರೆಗೆ 84 ಲಕ್ಷ ಯೋನಿಗಳಲ್ಲಿ ಈ ಜೀವ ಪರಿಭ್ರಮಣ ಮಾಡ್ತಾ ಇದೆ. ಉಸ್ಕಾ ಕಾರಣ ಹೇ ಮಿಥ್ಯಾತ್ವ. ಅದ್ರ ಕಾರಣ ಏನಿದೆ ಅಜ್ಜಿ? ಮಿಥ್ಯಾತ್ವ. ಬಿಡ್ತಿರಲಿಲ್ಲ ಇನ್ನದ್ರ? ಬಿಟ್ಟಿದೀವಿ ನಾವು. ಅನಾದಿ ಕಾಲದಿಂದ ಸಂಸಾರದಲ್ಲಿ ಸುತ್ತಾ ಇದೀವಿ ನಾವು. 84 ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡ್ತಾ ಇದೀವಿ. ಕಾರಣ ಏನು? ಒಂದೇ ಒಂದು ನೋಡ್ರಿ, ಮಿಥ್ಯಾತ್ವ. ಇನ್ನೊಬ್ಬರ ಮೇಲೆ ನಾವು ಕಾರಣಗಳು ಹಾಕ್ತೀವಿ, ಇಲ್ಲಿ ಹಾಕ್ಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಒಂದು ಬೆಳಿಗ್ಗೆ ಒಂದು ಯಾವ ಶಬ್ದ ಹೇಳಿದ್ರು ಅವ್ರು? ಏನದು? ಅಶೋಕ್ ಅವರು ಹೇಳಿದ್ರಲ್ಲ ಬೆಳಿಗ್ಗೆ ಒಂದು ಶಬ್ದ. ಇಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ನೋ ಎಕ್ಸ್ಕ್ಯೂಸ್. ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಇಲ್ಲಿ
ಯಾಕೆ ಎಂತ ಏನು ಕೇಳೋಂಗೇ ಇಲ್ಲ ಇಲ್ಲಿ. ಆ ಪ್ರಕಾರ ನೋಡ್ರಿ, ಇಲ್ಲಿ ಅನಾದಿ ಕಾಲದಿಂದ ಈ ಜೀವ 84 ಲಕ್ಷ ಯೋನಿಗಳಲ್ಲಿ ಸುತ್ತುತ್ತಾ ಇದೆ. ಕಾರಣ ಇಷ್ಟೇ, ಪರಿಭ್ರಮಣ ಮಾಡ್ತಾ ಇದೆ. ಕಾರಣ ಇಷ್ಟೇ, ಇದಕ್ಕೆ ಮಿಥ್ಯಾತ್ವ. ಈ ಮಿಥ್ಯಾತ್ವದ ಕಾರಣದಿಂದ ಈ ಜೀವ ಪರಿಭ್ರಮಣ ಮಾಡ್ತಾ ಇದೆ. ಜಬ್ ತಕ್ ಮಿಥ್ಯಾತ್ವ ಕಾ ಅಭಾವ ನಹಿ ಹೋತಾ, ಎಲ್ಲಿವರೆಗೆ ಈ ಮಿಥ್ಯಾತ್ವದ ಅಭಾವ ಆಗುವುದಿಲ್ಲ, ತಬ್ ತಕ್ ಅಲ್ಲಿವರೆಗೆ ಸಂಸಾರ ಕೆ ಮಹಾ ದುಃಖೋ ಸೆ ಚುಟ್ಕಾರ ನಹಿ ಹೋ ಸಕ್ತಾ. ಈ ಸಂಸಾರದ ಮಹಾ ದುಃಖದ ಏನು ಸಾಗರ ಇದೆ, ಈ ಸಾಗರದಿಂದ ಬಿಡುಗಡೆ ನಿಮಗೆ ಆಗುವುದಿಲ್ಲ. ನಹಿ ಹೋ ಸಕ್ತಾ. ಭಲೆ ಹಿ ವ್ರತಾಚರಣ ಶೀಲ ಪಾಲನ ಆದಿ ಹೋ, ನೀವು ಭಲೆ ವ್ರತಗಳನ್ನ ಮಾಡ್ತಾ ಇದ್ದೀರಾ, ಶೀಲ ರಕ್ಷಣೆ ಬ್ರಹ್ಮಚರ್ಯ ಆದಿ ಎಲ್ಲಾ ವ್ರತ ಪಾಲನೆ ಮಾಡ್ತಾ ಇದ್ದೀರಾ, ಆದ್ರೂ ಸಹ ನಿಮಗೆ ಕಿಂತು ವೇ ಸಬ ಗುಣ ಅಂಕರಹಿತ ಶೂನ್ಯಕ್ಕೆ ಸಮಾನ ಹೇ. ನೀವೆಷ್ಟೆಲ್ಲ ಮಾಡಿದ್ರೂ ಕೂಡ ಅಂಕರಹಿತ ಅಂದ್ರೆ ಶೂನ್ಯಕ್ಕೆ ಸಮಾನವಾಗಿ ಇದೆ. ನೀವೆಷ್ಟೋ ಏನೋ ಮಾಡಿ, ನೀವೆಷ್ಟು ಏನೋ ಸಾಧನೆಗಳನ್ನ ಮಾಡಿದ್ರು ಸಹ ಅದು ಶೂನ್ಯಕ್ಕೆ ಸಮಾನ ಅಂತ ತಿಳ್ಕೊಳ್ಬೇಕಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಏನಾದ್ರೆ ಕೇಳೋದ್ರಿ ಕೇಳ್ಬೋದಾ ಮಧ್ಯದಲ್ಲಿ? ಮತ್ತೆ ನೀವು ಮಿಥ್ಯಾದೃಷ್ಟಿ ನಿಮಗೆ ಅರ್ಥ ಆಕೈತ್ರಿ? ಇದೇನು ತಲೆ ಟೆನ್ಷನ್ ಹಿಡಿದಿತ್ತಂದ ತಲೆ ಡಿಮ್ಮಾಗಿ ಬಿಟ್ಟಿದ್ದಾನೆ ಅವರು ನವಿತಮ್ಮ. ಇದೇನು ಅರ್ಥ ಆಗ್ತಿದ್ಯಾ? ಈಸಿ ಇದೆ, ಬಹಳ ಈಸಿ ಇದೆ. ಇದು ಬಹಳ ಈಸಿಯಾಗಿ ಹೇಳ್ಕೊತ ಹೋಗಿದ್ದಾರೆ ಅಮಿತ್ ಗತಿ ಸ್ವಾಮಿಗಳಿದ್ರಲ್ಲಿ. मिथ्या दृष्टि जीव यदि भव्य है तो उसके बाल बाल मरण होता है. ಮಿಥ್ಯಾ ದೃಷ್ಟಿ ಆ ಜೀವ ಭವ್ಯವಾಗಿದ್ದರೆ ಮಾತ್ರ ಆ ಜೀವಕ್ಕೆ ಬಾಲ ಬಾಲ ಮರಣ ಆಗುತ್ತದೆ. ಅಭವ್ಯ ಇದ್ರೆ मिथ्या दृष्टि यदि भव्य है तो उसके बाल बाल मरण होता है और उसके संख्यात या असंख्यात भव है अथवा किसी के अनंत भव शेष है. आ मिथ्या दृष्टि भव्य जीव इತ್ತಂತಂದ್ರೆ ಆ ಜೀವಕ್ಕೆ ಸಂಖ್ಯಾತ ಅಸಂಖ್ಯಾತ ಅಥವಾ ಅನಂತ ಭವದ ಒಳಗಡೆ ಆ ಜೀವಕ್ಕೆ ಮುಕ್ತಿ ಮೋಕ್ಷ ಖಂಡಿತ ಇದ್ದೇ ಇದೆ. ಯಾಕಿದೆ ಹೇಳಿ? ಭವ್ಯ ಇದೆ. ಆ ಕಾರಣದಿಂದ ಭವ್ಯ ಇದೆ, ಆ ಕಾರಣದಿಂದ ಆ ಜೀವಕ್ಕೇನಿದೆ? ಮೋಕ್ಷ ಇದ್ದೇ ಇದೆ. ಮಿಥ್ಯಾದೃಷ್ಟಿ ಇದೆ ಭಲೆ ಅದು, ಆದರೆ ಮುಂದೆ ಭವಿಷ್ಯದಲ್ಲಿ ಒಂದಿಲ್ಲ ಒಂದು ದಿವಸ ಸಮ್ಯಕ್ತ ಪಡ್ಕೊಂಡು ಮೋಕ್ಷ ಪಡಿಬಹುದು. भव्य जीव अनंत काल भव भ्रमण करके भी अंत में भव पंजर का नाश कर मुक्त हो जाते हैं. ಭವ್ಯ ಜೀವಿಗಳು ಯಾಕಂತ ಹೇಳಿದ್ರಂತಂದ್ರೆ, ಭವ್ಯ ಜೀವಿಗಳು ಅನಂತ ಕಾಲ ತನಕ ಭವಗಳ ಭ್ರಮಣ ಮಾಡಿದ್ರು ಕೂಡ ಅಂತ್ಯದಲ್ಲಿ ಭವಪಂಜರ ರೂಪಿ ಆ ಭವಪಂಜರವನ್ನು ನಾಶ ಮಾಡಿ ಅಲ್ಲಿಂದ ಮುಕ್ತಿ ಪಡ್ಕೊಳ್ಬಹುದು, ಮುಕ್ತಿ ಪಡ್ಕೊಳ್ತಾರ. ಕಿಂತು ಜೋ ಜೀವ, ಆದರೆ ಯಾವ ಜೀವ ಅಭವ್ಯ ಇದೆ, ಯಾವ ಜೀವ ಅಭವ್ಯ ಇದೆ, ವೇ ಕಭಿ ಭಿ ಅದಕ್ಕೆ ಯಾವಾಗಲೂ ಯಾವಾಗೇ ಮೋಕ್ಷ ಮುಕ್ತಿ ಇಲ್ಲವೇ ಇಲ್ಲ. ಯಾವ ರೀತಿ ಉದಾಹರಣೆ ಕೊಟ್ಟರೆ ಅದಕ್ಕೆ ಹೇಳಿ ನೋಡೋಣ. ಉದ್ದಿನ ಇದ್ರದ್ದು ಹೆಸರು ಕಾಳು ಗೊತ್ತಾ? ಹೆಸರು ಕಾಳು ಗೊತ್ತಾ? ಹೆಸರು ಕಾಳು ನಾವು ಕುದಿಲಿಕ್ಕೆ ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ 8-10 ಸೀಟಿ ಕೊಡು ತನಕ ನಾವು ಅದನ್ನ ಇಟ್ಬಿಟ್ಟಿರ್ತೀವಿ. ಎಲ್ಲಾ ಕಾಳುಗಳೆಲ್ಲ ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ಪೂರ್ತಿ ಸಣ್ಣಾಗಿರುತ್ತೆ. ಆದ್ರೆ ಅದರಲ್ಲಿ ಒಂದು ಕಾಳು ಇರುತ್ತೆ ನೋಡ್ರಿ, ಕಳ್ಳು ಕಾಳು ಅಂತ ಹೇಳ್ತಾರೆ ಅದಕ್ಕೆ. ಯಾವ ಕಾಳ? ಕಳ್ಳು ಕಾಳು. ಅದು ಕಲ್ಲಿನ ಹಾಗೆ ಇರುತ್ತೆ, ಅದು ಒಡೆಯೋದಿಲ್ಲ, ಸಣ್ಣ ಆಗೋದಿಲ್ಲ, ಏನಿಲ್ಲ, ಹಾಗೆ ಕಲ್ಲಿನ ತರ ಹಾಗೆ ಗಟ್ಟಿ ಕುತ್ಕೊಂಡಿರುತ್ತೆ ಅದು. ಆ ತರ ಅಭವ್ಯ ಜೀವಿಗಳಂತ ತಿಳ್ಕೊಳ್ಬೇಕು. ಅದಕ್ಕೆ ಎಷ್ಟೇ ಭವಗಳಾದ್ರೂ ಕೂಡ ಆ ಜೀವಿಗೆ ಭವ್ಯತ್ವ ಪ್ರಾಪ್ತಿಯಾಗುವುದಿಲ್ಲ, ಸಮ್ಯಕ್ತ್ವ ಪ್ರಾಪ್ತಿಯಾಗುವುದಿಲ್ಲ. ಅದು ಅನಾದಿ ಅನಂತ ಕಾಲ ತನಕ ಸಂಸಾರದಲ್ಲಿ ಪರಿಭ್ರಮಣ ಮಾಡುವಂತ ಜೀವ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಈ ಪ್ರಕಾರ किंतु जो जीव अभव्य है वे कभी भी मुक्त नहीं होते, हमेशा चतुर्गति में परिभ्रमण करते रहते हैं. हमेशा ಪ್ರತಿ ಕ್ಷಣ ಅದು ಎಲ್ಲ ಏನ್ ಮಾಡ್ತಾ ಇರುತ್ತೆ? ಅನೇಕ ಭವಗಳಲ್ಲಿ ಅದು ಸುತ್ತಾನೆ ಇರುತ್ತೆ, ಚತುರ್ಗತಿ ಪರಿಭ್ರಮಣ ಮಾಡ್ತಾನೆ ಇರುತ್ತದೆ. ಈ ಪ್ರಕಾರ ಬಾಲ ಬಾಲ ಮರಣ ಕಾ ವರ್ಣನ್ ಸಮಾಪ್ತ ಹುವಾ. ಈ ಪ್ರಕಾರ ಬಾಲ ಬಾಲ ಮರಣದ ವರ್ಣನೆ ಇಲ್ಲಿ ಏನಾಯ್ತು? ಸಮಾಪ್ತ ಆಯ್ತು. ಇಲ್ಲಿ 9 ಸರ್ತಿ ನಮೋಕಾರ ಮಂತ್ರದ ಜಪ ಹಾಕಬೇಕು. ಒಂದೊಂದು ಅಧಿಕಾರ ಮುಗಿದಾಗ ನಮೋಕಾರ ಮಂತ್ರದ ಏನಾಗಬೇಕು? ಜಪ ಹಾಕಬೇಕು.
ಬಾಲ ಮರಣ ಅಧಿಕಾರ ಆದ ನಂತರ ಇನ್ನು ಮೂರನೇ ಅಧಿಕಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಅಂತ ಹೇಳ್ತಾರೆ. ಇಲ್ಲಿ ಮೂರನೇ ಅಧಿಕಾರ ಯಾವುದು? ಭಕ್ತ ಪ್ರತ್ಯಾಖ್ಯಾನ ಮರಣ ಅರ್ಹಂ ಆದಿ ಅಧಿಕಾರ ಅಂತ ಹೇಳ್ತಾರೆ. ಅಲ್ಲಿ ಈ ಅಧಿಕಾರದಲ್ಲಿ ಪ್ರಥಮ 69ನೇ ನಂಬರ್ ಗಾಥೆಯಲ್ಲಿ 69ನೇ ನಂಬರ್ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, ಪ್ರಶಸ್ತ ಮರಣೋಮೆ ಪ್ರಶಸ್ತ ಮರಣಗಳಲ್ಲಿ ಸರ್ವಪ್ರಥಮ ಮರಣ ಯಾವುದಾಗೋದಂತಂದ್ರೆ ಭಕ್ತ ಪ್ರತ್ಯಾಖ್ಯಾನ ನಾಮಕ್ಕೆ ಪ್ರಶಸ್ತ ಮರಣ ಕಾ ವರ್ಣನ್ ಕರ್ತೆ ಹೇ. ಭಕ್ತ ಪ್ರತ್ಯಾಖ್ಯಾನ ನಾಮದ ಒಂದು ಪ್ರಶಸ್ತವಾದ ಮರಣ, ಆ ಮರಣದ ವರ್ಣನೆ ಇಲ್ಲಿ ನಾವೀಗ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲಿ. ಕ್ಯೋಂಕಿ ಯಾಕಂತಂದ್ರೆ ವರ್ತಮಾನ ಕಲಿಕಾಲಿಮೆ ಯಹ ಮರಣ ಸಂಭವ ಹೇ. ಈ ವರ್ತಮಾನ ಕಾಲದಲ್ಲಿ, ಈ ಪಂಚಮ ಕಾಲದಲ್ಲಿ ಭಕ್ತ ಪ್ರತ್ಯಾಖ್ಯಾನ ಮರಣ ಸಂಭವ ಇದೆ ಅಂತ ಹೇಳ್ತಾರಲ್ಲಿ. संभव है. शेष दो मरण इंगिनी और प्रायोपगमन मरण का वर्णन आगे करेंगे. ಮಿಕ್ಕಿದೆರಡು ಮರಣಗಳು ಏನಿದಾವ ಅವೆರಡು ಮರಣಗಳನ್ನ ಮುಂದೆ ನಿಮಗೆ ವರ್ಣನೆ ಮಾಡಿ ಹೇಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಭಕ್ತ ಪ್ರತ್ಯಾಖ್ಯಾನ ಮರಣಕ್ಕೆ ದೋ ಭೇದ ಹೇ. ಭಕ್ತ ಪ್ರತ್ಯಾಖ್ಯಾನ ಮರಣದ ಎಷ್ಟು ಭೇದಗಳನ್ನ ಹೇಳಿದ್ರು? ಎರಡು ಭೇದಗಳನ್ನ ಹೇಳ್ತಾ ಇದಾರ. ಅದರಲ್ಲಿ ಯಾವ್ಯಾವ್ದು ಅಂತಂದ್ರ ಸವಿಚಾರ ಮರಣ ಮತ್ತು ಅವಿಚಾರ ಮರಣ ಅಂತ ಹೇಳ್ತಾರೆ. ಅಲ್ಲಿ ಯಾವ್ಯಾವುದು? ಸವಿಚಾರ ಮರಣ ಮತ್ತು ಅವಿಚಾರ ಮರಣ ಅಂತ ಹೇಳ್ತಾರ. ಜಿಸ್ಕೆ ಆಯು ಅಭಿ ದೀರ್ಘಕಾಲೀನ ಹೇ. ಯಾರದು ಆಯು ಇನ್ನು ದೀರ್ಘಕಾಲ ತನಕ ಇದೆ, ಉಸ್ಕೆ ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಹೋತಾ ಹೇ. ಇನ್ನು ಆಯುಷ್ಯ ಇದೆ ಅವ್ರದ್ದು, ದೀರ್ಘಕಾಲ ತನಕ ಅವ್ರದ್ದು ಇನ್ನೂ ಆಯುಷ್ಯ ಇದೆ. ಅಂತಹ ಜೀವಿಗಳಿಗೆ ಆಗುವಂತಹ ಮರಣ ಅದು ಯಾವುದಂತಂದ್ರ ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಅಂತ ಹೇಳ್ತಾರ. और जिसकी आयु अत्यल्प है, ಯಾರದು ಆಯುಷ್ಯ ಅತ್ಯಲ್ಪವಾಗಿದೆ, उसके ಅವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಹೋತಾ है. ಅವ್ರಿಗೆ ಯಾವ್ದು ಮರಣ ಆಗುತ್ತೆ ಪ್ರಸನ್ನ? ಅವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಆಗ್ತಾ ಇರುತ್ತದೆ. ಯಹಾ ಪರ್ ದೀರ್ಘ ಆಯು और ಅಲ್ಪ ಆಯು. ಇಲ್ಲಿ ದೀರ್ಘ ಆಯು ಮತ್ತು ಅಲ್ಪ ಆಯು ಅಂತ ಎರಡು ಪ್ರಕಾರದ ಹೇಳಿದೆ. ಇಲ್ಲಿ आयु का अर्थ यह है कि जिसके अकस्मात आयु के नाश के कारण उपस्थित नहीं हुए हैं, जो बुद्धि पूर्वक शने शने आहार आदि को कृश कर सकता है, इतनी आयु अभी शेष है, वह दीर्घायु है, ऐसा अर्थ लगाना. तथा जिसके आयु के नाश के कारण उपस्थित ही गए हैं, वह अल्पायु नाम से कहा गया है. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಾವಾರ್ಥದಲ್ಲಿ यहाँ पर दीर्घ आयु और अल्प आयु का अर्थ यह है कि दीर्घायु ಮತ್ತು ಅಲ್ಪ ಆಯುದ ಅರ್ಥ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದ್ರ, जिसके अकस्मात आयु के नाश के कारण, ಅಕಸ್ಮಾತ್ವಾಗಿ ಆಯು ನಾಶ ಆಯ್ತಲ್ಲಿ, ಆಕ್ಸಿಡೆಂಟ್, ಆತ್ಮಹತ್ಯೆ, ಇವೇನೋ ಆಕಸ್ಮಿಕವಾಗಿ ಆಯುಷ್ಯ ಮರಣ ಆಗತ್ತೆ ನೋಡ್ರಿ, ಅಂತ ಸಂದರ್ಭದಲ್ಲಿ ಉಪಸ್ಥಿತ ನಹಿ ಹುವೆ ಹೇ, ಅಂತ ಉಪಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಜೋ ಬುದ್ಧಿಪೂರ್ವಕ ಅವ್ರ ಸ್ವಂತ ಬುದ್ಧಿಪೂರ್ವಕ ಶನೇ ಶನೇ ಆಹಾರ ಆದಿ ಕೋ ಕೃಷ್ ಕರ್ ಸಕ್ತಾ ಹೇ. ಆಹಾರ ಆದಿ ಅಂದ್ರೆ ಇದು ನಮ್ಮದು ನಿಯಮ ಸಲ್ಲೇಖನ, ಯಮ ಸಲ್ಲೇಖನ ಎಲ್ಲ ಬರ್ತಾವಲ್ಲ, ಇದಕ್ಕಿಲ್ಲಿ ಹೇಳ್ತಾ ಇರೋದು. ಸಕ್ತಾ ಹೇ ಇತನಿ ಆಯು ಅವಿಶೇಷ ಹೇ ವಹ ದೀರ್ಘಾಯು ಹೇ. ಅವರಿಗೆ ದೀರ್ಘಾಯು ಅಂತ ಹೇಳ್ತಾರೆ. ಇಲ್ಲಿ ಅಕಸ್ಮಾತ್ ಮರಣ ಆಗ್ತಾವ, ಅವ್ರಿಗೆ ಇಲ್ಲಿ ತಗೊಳಂಗಿಲ್ಲ ನಾವಿಲ್ಲಿ. ಇನ್ನು ಆಯುಷ್ಯ ಬಹಳ ಇತ್ತು ಅವ್ರದ್ದು, ಅಚಾನಕವಾಗಿ ಮರಣ ಆದ್ರು ಅಂತವ್ರನ್ನ ಇಲ್ಲಿ ತಗೊಳಂಗಿಲ್ಲ. ಇಲ್ಲಿ ಯಾವ ರೀತಿ ತಗೊಂಡಾರತ್ತಂದ್ರೆ ನಿಯಮ ಸಲ್ಲೇಖನ ಮತ್ತು ಯಮ ಸಲ್ಲೇಖನ ಪೂರ್ವಕ ಏನು ಮರಣ ಆಗತ್ತಲ್ಲ, ಆಹಾರ ಆದಿ ಇವೆಲ್ಲ ಕೃಶವಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ 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 ಮರಣ ಏನ್ ಮಾಡ್ಕೊಳ್ತಾರಲ್ಲ, ಅವರಿಗೆ ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಅಂತ ಹೇಳ್ತಾರೆ. ಇಲ್ಲಿ ऐसा अर्थ लगाना चाहिए यहाँ पर. तथा जिसके आयु के नाश के कारण उपस्थित हो गए. ಇನ್ನೇನು ಕೊನೆ ಸಮಯದಲ್ಲಿ ಸಾಯುವಂತ ಸ್ಥಿತಿಯಲ್ಲಿ ಕೆಲವರು ಬರ್ತಾರ ನೋಡ್ರಿ, ಮಹಾರಾಜರ ಸಲ್ಲೇಖನ ಕೊಡ್ರಿ ಅವ್ರಿಗೆ ಅಂತೆಲ್ಲ, ಅಂತವ್ರಿಗೆ ಇಲ್ಲಿ ಅವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಇನ್ನೇನು ಅವ್ರದ್ದು ಮುಗಿದಿದೆ, ಅವ್ರದ್ದು ಏನೋ ಬಾಕಿ ಇಲ್ಲ, ಅಂತವ್ರಿಗೆ ಏನು ಮರಣ ಆಗತ್ತೆ, ಅದಕ್ಕೆ ಅದು ಕೂಡ ಸಲ್ಲೇಖನ ಮರಣ ಆಗತ್ತೆ. ಆದ್ರೆ ಅದು ಅವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ, ಅದು ಕೂಡ ಒಳ್ಳೆ ಮರಣ ಅಂತ, ಪ್ರಶಸ್ತವಾದ ಮರಣ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಆಯ್ತಿದು? ಅರ್ಥ ಆಯ್ತೇನ್ರಿ? ಈ ಪ್ರಕಾರ ಇಲ್ಲಿ सविचार भक्त प्रत्याख्यान की विवक्षा करने के इच्छुक बुद्धिमान पुरुषों को ये 40 सूत्र जानने चाहिए. 40 ಸೂತ್ರಗಳಿದಾವೆ ಇಲ್ಲಿ, ಮುಂದೆ ಬಹಳ ಉತ್ತಮವಾದ ಸೂತ್ರಗಳಿದಾವ. ಈ 40 ಸೂತ್ರಗಳನ್ನ ನಾವು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಸವಿಚಾರ ಭಕ್ತ ಪ್ರತ್ಯಾಖ್ಯಾನಕ್ಕೆ ವಿವಕ್ಷಾ ಕರ್ನೇಕೆ ಇಚ್ಛುಕ, ಯಾರಿಗೆ ನಿಯಮ ಸಲ್ಲೇಖನ ಮತ್ತು ಯಮ ಸಲ್ಲೇಖನ ಪೂರ್ವಕ ಮರಣ ಸಾಧಿಸಿಕೊಳ್ಳುವುದಿದೆ ಅವರು ಈ 40 ಸೂತ್ರಗಳನ್ನ ಬಹಳ ಒಳ್ಳೆಯ ರೀತಿಯಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. अर्थात भक्त प्रत्याख्यान मरण के वर्णन में
40 सूत्राधिकार है अथवा 40 प्रकरण है. 40 सूತ್ರ ಅಧಿಕಾರಗಳಿದಾವ ಅಥವಾ 40 ಏನಿದಾವ ಪ್ರಕರಣಗಳಿದಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ ಇವು ಇನ್ನು 40 ಸೂತ್ರಗಳು ಯಾವಿದಾವ ಅಂತ ಹೇಳಿ ಹೇಳ್ತಾರೆ ನೋಡ್ರಿ. 40 ಸೂತ್ರಗಳು ಬರ್ಕೊಳ್ತೀರಿ, ಬಹಳ ಇದಾವ್ರು. 40 ಎಲ್ಲಿ ಬರ್ಕೋತ್ ಕುಂತೀರಿ? 40 ಇದಾವ. ಹೆಂಗ್ ಬರ್ಕೋತ್ಕೊಂಡವ್ರ? ಹೇಳ್ತೀನಿ ನೋಡ್ರಿ, ಆದ್ರೂ ಕೂಡ ಬರ್ಕೊಳ್ಳಿ. ಅರ್ಹಂ ಪ್ರಥಮ ಯಾವುದು? ಅರ್ಹಂ. ಎರಡನೇದು ಎರಡನೇದು ಪ್ರಥಮ ಅರ್ಹ, ಪ್ರಥಮ ಲಿಂಗ ಬರುತ್ತೆ. ಪ್ರಥಮ ಲಿಂಗ. ಎರಡನೇದು ಶಿಕ್ಷಾ. ಪ್ರಥಮ ಲಿಂಗ, ಎರಡನೇದು ಶಿಕ್ಷಾ, ಮೂರನೇದು ವಿನಯ, ನಾಲ್ಕನೇದು ಸಮಾಧಿ. ನಾಲ್ಕನೇದು ಯಾವುದು? ಸಮಾಧಿ. ಐದನೇದು ಅನಿಯತ ವಿಹಾರ. ಐದನೇದು ಯಾವುದು? ಅನಿಯತ ವಿಹಾರ. ಆರನೇದು ಪರಿಣಾಮ. ಆರನೇದು ಯಾವುದು? ಪರಿಣಾಮ. ಏಳನೇದು ಉಪಾಧಿ ತ್ಯಾಗ. ಉಪಧಿ ತ್ಯಾಗ ಅಂತ ಹೇಳ್ತಾರೆ ಅದಕ್ಕೆ. ಏಳನೇದು ಯಾವುದು? ಏಳನೇದು ಯಾವುದು? ಉಪಧಿ ತ್ಯಾಗ. ಎಂಟನೇದು ಶ್ರುತಿ. ಎಂಟನೇದು ಶ್ರುತಿ. ಒಂಬತ್ತನೇದು ಭಾವನಾ. ಹತ್ತನೇದು ಸಲ್ಲೇಖನ. ಹತ್ತನೇದು ಯಾವುದು? ಸಲ್ಲೇಖನ. 11ನೇದು ದಿಶಾ. ಇವೆಲ್ಲ ಅಧಿಕಾರಿಗಳು ಬರೋದಾವ ಈಗೆಲ್ಲ ಮುಂದೆ. ಇವೆಲ್ಲ 40 ಅಧಿಕಾರಿಗಳು ಬರ್ತಾವ. ಎಲ್ಲ ಬೇರೆ 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 ಪಾಠಗಳು ಬರ್ತಾವ. ಇದನ್ನೇ ಅಧ್ಯಯನ ಮಾಡೋದಿತ್ತು ನೋಡ್ರಿ ನಮಗೆ ಮರಣಕಂಟಿಕ ಅಂತಂದ್ರ. ಮರಣಕಂಟಿಕ ಗ್ರಂಥದ ಅಧ್ಯಯನ ಅಂತ ಹೇಳಿದಿವಲ್ಲ, ಇವೇ 40 ಅಧಿಕಾರಗಳ ಮುಂದೆ ಬರ್ತಾವ. ಈ 40 ಅಧಿಕಾರಗಳನ್ನ ನಾವು ತಿಳ್ಕೊಳ್ಳೋದಿದೆ. ಯಾವುದು ಮರಣ ಇದು? ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಮರಣ. 11 ಆಯ್ತಾ? 11 ಬರ್ಕೊಂಡ್ರೇನ್ರಿ? ದಿಶಾ. ಆಮೇಲೆ 12ನೇದು ಭಕ್ಷಣ. 12ನೇದು ಭಕ್ಷಣ. 13ನೇದು ಅನುಶಿಷ್ಟಿ. ಅನುಶಿಷ್ಟಿ. 14ನೇದು ಪರಗಣಾಚರ್ಯ. ಪರಗಣಚರ್ಯ. ಇವೆಲ್ಲ ಬಹಳ ಒಳ್ಳೆ ಒಳ್ಳೆ ವಿಷಯ ಇದಾವೆ. ಇದು ಒಂದೊಂದನ್ನ ಹೆಸರು ಓದ್ತಾ ಇರುವಾಗ ನಾನು 2013ನೇ ಇಸ್ವಿಯಲ್ಲಿ ಭಗವತಿ ಆರಾಧನಾ ಓದಿದ್ವಿ ಸಂಘದಲ್ಲಿ ಗುರುಗಳ ಹತ್ರ ಇದ್ದಾಗ. ಆ ಭಗವತಿ ಆರಾಧನೆ ನೆನಪು ಬರ್ತಾ ಇದೆ ನನಗೀಗ. ಪರಗಣಚರ್ಯ ಅಂತ ಬಂತಿಲ್ಲಿ. ಆ ಸಲ್ಲೇಖನ ಒಂದು ಸುಮ್ಮನೆ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ ನಿಮಗೆ. ಆ ಪರಗಣಚರ್ಯಾದ ವಿಷಯ ಹೆಂಗೆ ಬರುತ್ತೆ ಅಂತಂದ್ರೆ, ಈ ಸಾಧು ತನ್ನ ಸಂಘವನ್ನು ಪರಿತ್ಯಾಗ ಮಾಡಿ, ತನ್ನ ಗುರುಗಳನ್ನ ತ್ಯಾಗ ಮಾಡಿ, ಸಂಘವನ್ನು ತ್ಯಾಗ ಮಾಡಿ ಬೇರೆ ಸಂಘ ಹುಡುಕಲಿಕ್ಕೆ ಹೋಗ್ತಿರ್ತಾನೆ ಅವ್ರ ಹೊರಗಡೆ. ಆ ಸಂಘವನ್ನು, ಆ ಸಂಘದಲ್ಲಿ ಇರುವಂತ ಚರ್ಯವನ್ನು ತಿಳ್ಕೊಂಡು, ಆ ಸಂಘದ ಗುರುಗಳನ್ನ, ಅವ್ರ ಗುರುಗಳ ಚರ್ಯ ತಿಳ್ಕೊಂಡು, ಆ ಗುರುಗಳನ್ನ ಗುರು ಅಂತ ಸ್ವೀಕಾರ ಮಾಡಿ, ಅದು ಯಾವ ಗುರು ಹೇಳ್ರಿ? ಸಲ್ಲೇಖನ ಕೊಡುವಂತ ಗುರುಗಳು ಯಾರು? ನೆನಪು ಮಾಡ್ಕೊಂಡು ಹೇಳ್ರಿ, ಸಾಧ್ಯ ಮುಗ ತನಕ ಹೇಳ್ರಿ. ಈಗ ಆ ಗುರುಗಳನ್ನ ಸ್ವೀಕಾರ ಮಾಡಿಕೊಂಡು ಆ ಗುರುಗಳ ಹತ್ರ ಸಲ್ಲೇಖನ ವ್ರತ ತಗೊಂಡು ಸಮಾಧಿ ಸಾಧಿಸ್ಕೊಳ್ತಿರ್ತಾರ. ಅದಕ್ಕೆ ಪರಗಣಚರ್ಯ ಅಂತ ಹೇಳ್ತಾರೆ ಇಲ್ಲಿ. ಪರಗಣಚರ್ಯ. ಸಾಧ್ಯ ಮುಗ ತನಕ ಹೇಳ್ಬೇಕ್ರ ಗುರುಗಳ ಹೆಸರು ಏನಂತ. ಮಾರ್ಗನ 15 ನಂಬರ್ದು. ಸಾಧ್ಯ ಮುಗ ತನಕ ಹೇಳಿದ್ ನಾನು. 15 ನಂಬರ್ದು ಯಾವುದು? ಮಾರ್ಗನ. 16 ನಂಬರ್ದು ಸುಸ್ಥಿತ. 16 ನಂಬರ್ದು ಸುಸ್ಥಿತ. ಆಮೇಲೆ 17 ನಂಬರ್ದು ಉಪಸಪರ್ಣ. ಉಪಸಪರ್ಣ. 18 ನಂಬರ್ದು ನಿರೂಪಣ. 18 ನಂಬರ್ದು ನಿರೂಪಣ. 19 ನಂಬರ್ದು ಪ್ರತಿಲೇಖ. 20 ನಂಬರ್ದು ಪುಚ್ಛ. ಕೇಳುವುದು. ಪೃಚ್ಛ ಅಂತ ಹೇಳ್ತಾರೆ ಅದಕ್ಕೆ, ಕೇಳುವುದು. 21ನೇ ನಂಬರ್ದು ಏಕ ಸಂಗ್ರಹ. 21ನೇ ನಂಬರ್ ಯಾವುದು? ಏಕ ಸಂಗ್ರಹ. 22ನೇ ನಂಬರ್ದು ಆಲೋಚನಾ. ಅಲ್ಲಿ ಹೋದಂತರ ಆಲೋಚನೆ ಮಾಡಬೇಕು, ನನ್ನಿಂದ ಆಗಿರುವಂತಹ ತಪ್ಪುಗಳನ್ನ ಅಲ್ಲೆಲ್ಲ ವ್ಯಕ್ತ ಮಾಡಬೇಕು, ಆಲೋಚನಾ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ 23ನೇದು ಗುಣ ದೋಷ. ನನ್ನಲ್ಲಿ ಆಗಿರುವಂತಹ ದೋಷಗಳನ್ನ ಅಲ್ಲಿ ವ್ಯಕ್ತ ಮಾಡಬೇಕು. 24ನೇ ನಂಬರ್ದು ಶಯ್ಯ. 24ನೇ ನಂಬರ್ದು ಶಯ್ಯ, ಮಲಕೋದು. ಆಮೇಲೆ 25ನೇ ನಂಬರ್ದು ಸಂಸ್ತರ. ಶಯ್ಯ ಆಯ್ತು, ಇನ್ನು ಸಂಸ್ತರ. ಸಂಸ್ಕಾರ ಅಂದ್ರೆ ಏನ? ಅವರಿಗೆ ಮನೆ, ಚಾಪೆ, ಹುಲ್ಲು ಇವೆಲ್ಲ ಕೊಡೋದು ಸಂಸ್ಕಾರ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ 26ನೇ ನಂಬರ್ದು, ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ, ಅವ್ರಿಗೆ ಅನಿಸ್ತದೆ ಇಲ್ಲಿ ಹೆಸರು. ಹೇಳ್ರಿ ಅಮ್ಮ, ಯಾವ್ದದು? ಅದೇ ಬಂತು ನೋಡ್ರಿ ಈಗ, ನಿರ್ಯಾಪಕ. 26ನೇ ನಂಬರ್ದು ಯಾವುದು? ನಿರ್ಯಾಪಕ. 27ನೇ ನಂಬರ್ದು ಪ್ರಕಾಶನ.
28ನೇ ನಂಬರ್ದು ಹಾನಿ, 29ನೇ ನಂಬರ್ದು ಪ್ರತ್ಯಾಖ್ಯಾನ, 30ನೇ ನಂಬರ್ದು ಕ್ಷಾಮನ. ಬರೀತಿರಲ್ರಿ ಪಟಪಟ ನೀವು. 31ನೇ ನಂಬರ್ದು ಕ್ಷಪನ. 31ನೇ ನಂಬರ್ದು ಯಾವುದು? ಕ್ಷಪನ. 32ನೇ ನಂಬರ್ದು ಅನುಶಿಷ್ಟಿ. 32ನೇ ನಂಬರ್ದು ಅನುಶಿಷ್ಟಿ. 33ನೇ ನಂಬರ್ದು ಸಾರಣ. 34ನೇ ನಂಬರ್ದು ಕವಚ. 35ನೇ ನಂಬರ್ದು ಸಮತಾ. 36ನೇ ನಂಬರ್ದು ಧ್ಯಾನ. 37ನೇ ನಂಬರ್ದು ಲೇಷ. ಎಷ್ಟಿದಾವ ಲೇಷ? ಎಷ್ಟಿದಾವ ಪ್ರಸರಣ? 6. ಹೇಳ್ರಿ ನೋಡೋಣ ಯಾವ್ಯಾವು? ಕೃಷ್ಣ, ನೀಲ, ಕಾಪೋತ, ಪೀತ, ಪದ್ಮ, ಶುಕ್ಲ. ಇವ 6 ಪ್ರಕಾರದ ಲೇಷಗಳು. 38ನೇ ನಂಬರ್ದು ಫಲ. 38ನೇ ನಂಬರ್ದು ಯಾವುದು? ಫಲ. 39ನೇ ನಂಬರ್ದು ಅಂತಿಮ. 39 ನಂಬರ್ದು ಅಂತಿಮ. ಮತ್ತು 40 ನಂಬರ್ದು ಆರಾಧಕ. 40 ನಂಬರ್ದು ಯಾವುದು? ಆರಾಧಕ. ಈ ಪ್ರಕಾರ 40 ಸೂತ್ರಗಳು ಬರ್ತಾವ, 40 ಅಧಿಕಾರಗಳು ಬರ್ತಾವ. ಈ 40 ಅಧಿಕಾರಗಳನ್ನ ನಾವು ಸಂಕ್ಷಿಪ್ತದಲ್ಲಿ ಸ್ವಲ್ಪ 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 ತಗೋಕೊಂತ ದಿನ ನಾವು ಸ್ವಾಧ್ಯಾಯ ಮಾಡೋದಿದೆ ಅಂತ ತಿಳ್ಕೊಳ್ಬೇಕಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಈ ಪ್ರಕಾರ ಇಲ್ಲಿ ನಾವು ತಿಳ್ಕೊಂಡು ಮುಂದಿನ ಅಧ್ಯಯನ ನಾಳೆ ದಿವಸ ಮಾಡೋಣ. ಓಂ ನಮಃ ಸತ್ಪುಷಮಃ ಸಬ್ಶಿಷಮ ಮಹಾವೀರ ಭಗವಾನ್ ಕಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹುಣಂ. ಜಯ बोलो ದ್ವಾದಶಾಂಗ ಜಿನವಾನಿ ಮಾತಾ ಕಿ. ಬಂದ್ ಮಾಡಕ್ ಬರುತ್ತಾ? ಗೊತ್ತಿಲ್ಲ ಇನ್ನಪ್ಪ. ರೆಡ್